we'll be starting with the data manipulation language. So last class we did with the data definition language. Data definition language ಅಂದರೆ ಯಾವುದೇ ಒಂದು ಡೇಟಾಬೇಸ್ ಅಥವಾ ಟೇಬಲ್ಸ್ ಅಥವಾ ಅದರ ಎಲಿಮೆಂಟ್ಸ್ ಇನ್ ಸ್ಟ್ರಕ್ಚರ್ ಡಿಸೈನ್ ಮಾಡಲಿಕ್ಕೆ ವಿ ಮೇಕ್ ಯೂಸ್ ಆಫ್ ದ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಸೊ ಇವತ್ತಿನ ಕ್ಲಾಸ್ನಾಗ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಸೊ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಏನು ಮಾಡ್ತಂದ್ರೆ ಇಟ್ ಬೇಸಿಕಲಿ ಈಸ್ ಯೂಸ್ ಟು ಪರ್ಫಾರ್ಮ್ ದ ಆಪ್ರೇಷನ್ಸ್ ಆನ್ ದ ಡೇಟಾ ಮೇಲೆ ಏನಾದರೂ ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡಬೇಕಾಗಿತ್ತು ಅಂತಂದ್ರೆ ಆವಾಗ ವಿ ಮೇಕ್ ಯೂಸ್ ಆಫ್ ದ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಇನ್ ದಿಸ್ ಕೇಸ್. ಸೊ ಆ್ಯಸ್ ಯೂಶುವಲ್ ಓಪನ್ ಯುವರ್ MySQL ನಿಮ್ಮ ಸಿಸ್ಟಮ್ನಾಗ. ಐ ಫಾರ್ಗಾಟ್ ಟು ಸೆಂಡ್ ದ ಲಿಂಕ್. ಐ ವಿಲ್ ಶೇರ್ ದ ಲಿಂಕ್ ಆಫ್ಟರ್ ದ ಕ್ಲಾಸ್. ನಿಮ್ದು MySQL ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ. ಆ್ಯಂಡ್ ಯಾವಾಗ ಇನ್ಸ್ಟಾಲ್ ಮಾಡ್ತಿರ್ತೀರಿ ಯು ಕೀಪ್ ಸೆಂಡಿಂಗ್ ವಿತ್ ದ ಸ್ಕ್ರೀನ್ಶಾಟ್ಸ್. ನಾನು ನಿಮಗೆ ಎಕ್ಸಿಕ್ಯೂಷನ್ ಸ್ಟೆಪ್ಸ್ ಹೇಳ್ತೀನಿ ಬಿಕಾಸ್ ಇಟ್ ಈಸ್ ನಾಟ್ ಆ್ಯಸ್ ಲೈಕ್ ಸುಮ್ ನಾರ್ಮಲ್ ಇನ್ಸ್ಟಾಲೇಷನ್ ಇಲ್ಲ, ಸ್ವಲ್ಪ ಚೇಂಜಸ್ ಇರ್ತಾವೆ. ವಿ ಹ್ಯಾವ್ ಟು ಮೇಕ್ ದೋಸ್ ಚೇಂಜಸ್ ಸೊ ದ್ಯಾಟ್ ಯುವರ್ ಪ್ರಾಜೆಕ್ಟ್ ರನ್ಸ್ ನನ್ನ ಸಿಸ್ಟಮ್ನಾಗ ರನ್ ಆಗಿದ್ದು ನಿಮ್ಮ ಸಿಸ್ಟಮ್ನಾಗ ರನ್ ಆಗಬೇಕದು. ನಾವು ಸೊ ಲೆಟ್ ಮಿ ಓಪನ್ ದ MySQL ಇನ್ ಮೈ ಸಿಸ್ಟಮ್. ಓಕೆ, ಸೊ ಫಸ್ಟ್ ಈಗ ಆಲ್ರೆಡಿ ನಾನು ನಂದು ಲಾಸ್ಟ್ ಕ್ಲಾಸ್ನಾಗ ಐ ಹ್ಯಾವ್ ಕ್ರಿಯೇಟೆಡ್ ದ ಡೇಟಾಬೇಸ್. ಸೊ ಈಗ ನನಗೇನಂತಂದರೆ ಐ ನೀಡ್ ಟು ಯೂಸ್ ದ ಸೇಮ್ ಡೇಟಾಬೇಸ್ ಟು ಪರ್ಫಾರ್ಮ್ ದ ಆಪ್ರೇಷನ್ಸ್. ಸೊ ಅದ್ರ ಸಲಾಗ ಐ ಟೋಲ್ಡ್ ಯು ಯೂಸ್ ಈಸ್ ಅ ಕಮಾಂಡ್ ದಟ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ದ ಟು ಸೆಲೆಕ್ಟ್ ಅ ಪರ್ಟಿಕ್ಯುಲರ್ ಡೇಟಾಬೇಸ್. ಸೊ ಫಸ್ಟ್ ನೀವು ಯಾವಾಗ MySQL ಓಪನ್ ಮಾಡ್ತೀರಿ ಅಲ್ಲಿ ಆ ಡೇಟಾಬೇಸಿಗೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಯೂಸ್ ಅಂತ ಅನ್ನೋದು ಫಾಲೋಡ್ ಬೈ I forgot the name of the database. So for that show databases, and show databases naga it will display all the name of the databases and your database name is SBR. So I'll use a command use SBR. ಈಗ ಮೊನ್ನೆ ಕ್ಲಾಸ್ನಾಗ SBR I had created on a small letters, capital letterನಾಗ ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ದೆ. ಬಟ್ ಇಲ್ಲಿ I am typing use SBR with small letters in this case. Makes no difference in case of Windows operating system, but in case of Linux operating system it will give me a error in this case. So adaka use followed by SBR semicolon, click on enter, the database is selected in this case. Next idadmela I want to see the tables that are there inside the database. So adaka show tables, and I have a table called as TBL student. ಅದರ ಟೇಬಲ್ ಸ್ಟ್ರಕ್ಚರ್ ನೋಡಬೇಕಾಗಿತ್ತು ಅಂತಂದ್ರೆ DESC TBL student semicolon, and you can see the table structure in this case. ಈಗ today's class we are discussing on the data manipulation language. So as I told you, data manipulation language ಅಂದ್ರೆ if you want to perform an operation on the data ಮೇಲೆ ಆಪರೇಷನ್ಸ್ ಪರ್ಫಾರ್ಮ್ ಮಾಡೋಕ್ಕಾದ್ರೆ ಈ DML ಅಂತ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ DMLನಾಗ there are 4 commands. One is insert into, second is delete from, third is update, and fourth is select. Just 4 commands in this case. Data manipulation naga, data definition naga 3, create, alter, drop, and data manipulation language naga insert into, delete from, update, and select. These are the 4 commands in this case. Now to start with the first one, that is insert into. Very simple. The name itself says you want to store a data inside the ಡೇಟಾಬೇಸ್. ನೀವು ಒಂದು ನಿಮ್ದು ಕ್ರಿಯೇಟ್ ಮಾಡಿರೋಂಥ ಡೇಟಾಬೇಸ್ನಾಗ ಒಂದು ಟೇಬಲ್ ಇರ್ತದೆ. ಆ ಟೇಬಲ್ನಾಗ ನೀವು ಡೇಟಾ ಸ್ಟೋರ್ ಮಾಡಬೇಕಾಗಿತ್ತು ಅಂತಂದ್ರೆ ಈ ಇನ್ಸರ್ಟ್ ಇಂಟು ಅಂತನೋ ಕಮಾಂಡನ್ನು ನಾವು ಯೂಸ್ ಮಾಡ್ಕೋತೀವಿ. ಸೊ this command or this query, you can call it as query, is used to store data into the database tables. So database tables na store ಮಾಡಲಿಕ್ಕೆ we make use of this particular command in this case. ಇದರೊಳಗೂ ಅಷ್ಟೇ syntax is very important. So
ಸೊ ಸಿಂಟ್ಯಾಕ್ಸ್ನಾಗ ಇಟ್ ಈಸ್ ಇನ್ಸರ್ಟ್ ಇಂಟು ಟೇಬಲ್ ನೇಮ್, ನೀವು ಯಾವ ಟೇಬಲ್ನ ಡೇಟಾ ಸ್ಟೋರ್ ಮಾಡಬೇಕಾಗಿದೆ ಆ ಟೇಬಲ್ ನೇಮ್ ಮೆನ್ಷನ್ ಮಾಡಿರಿ, ಫಾಲೋಡ್ ಬೈ ಎ ಕೀವರ್ಡ್ ಕಾಲ್ಡ್ ಆ್ಯಸ್ ವ್ಯಾಲ್ಯೂಸ್, ಬ್ರ್ಯಾಕೆಟ್ ಓಪನ್ ಮಾಡಿ ದ ಡೇಟಾ ಇನ್ ದಿಸ್ ಕೇಸ್ ಲೈಕ್ ಡೇಟಾ 1, ಡೇಟಾ 2, ಡೇಟಾ 3 ಆ್ಯಂಡ್ ಇಟ್ ಗೋಸ್ ಆನ್. ನಿಮ್ಮದು ಟೇಬಲ್ನ ಎಷ್ಟು ಕಾಲಮ್ಸ್ ಕ್ರಿಯೇಟ್ ಮಾಡಿರ್ತೀರಿ ಅಷ್ಟು ವ್ಯಾಲ್ಯೂಸ್ ಯು ಹ್ಯಾವ್ ಟು ಪಾಸ್ ಇನ್ ದಿಸ್ ಕೇಸ್. ಮೋಸ್ಟ್ ಇಂಪಾರ್ಟೆಂಟ್, ರಿಮೆಂಬರ್ ದಿಸ್ ಪಾಯಿಂಟ್. ನೀವು ಅಲ್ಲಿ ಟೇಬಲ್ನಾಗ ದೆರ್ ಆರ್ 6 ರೋಸ್ 6 ಕಾಲಮ್ಸ್ ಇದ್ದು ಅಂತಂದ್ರೆ, ಲೈಕ್ ಎಕ್ಸಾಂಪಲ್ ಇಲ್ಲಿ ನಮ್ಮಲ್ಲಿ ಐ ಹ್ಯಾವ್ 6 ಕಾಲಮ್ಸ್. ಇನ್ ದ್ಯಾಟ್ ಕೇಸ್ ಈ ಸಿಂಟ್ಯಾಕ್ಸ್ ಯೂಸ್ ಮಾಡಿದಾಗ ಕಂಪಲ್ಸರಿ ಐ ಹ್ಯಾವ್ ಟು ಇನ್ಸರ್ಟ್ 6 ವ್ಯಾಲ್ಯೂಸ್. ಅದಕ್ಕಿಂತ ಹೆಚ್ಚು ಅಥವಾ ಅದಕ್ಕಿಂತ ಕಡಿಮೆ ಈಸ್ ನಾಟ್ ಅಲೌಡ್ ಇನ್ ದಿಸ್ ಕೇಸ್. This is one method of storing the data. Like let me try an example. Insert into, this is an example I am giving. Insert into TBL student values. Bracket open ಮಾಡ್ರಿ. ಇಲ್ಲಿ most important thing, if your data type is a integer value, ನೀವು ನಂಬರ್ ಡೈರೆಕ್ಟ್ಲಿ ಕೊಡಬೇಕು. ಸಪೋಸ್ ಇಫ್ ಯುವರ್ ವ್ಯಾಲ್ಯೂ ಈಸ್ ಅ ವ್ಯಾರ್ಕ್ಯಾರ್, ಅಂದರೆ ನೀವು ಯಾವ ಡೇಟಾ ಇನ್ಸರ್ಟ್ ಮಾಡ್ಲಿಕ್ಕತ್ತೀರಿ ಅದ್ರದ್ದು ಡೇಟಾ ಟೈಪ್ ವ್ಯಾರ್ಕ್ಯಾರ್ ಇತ್ತು ಅಂತಂದ್ರೆ ಯು ಹ್ಯಾವ್ ಟು ಇನ್ಸರ್ಟ್ ದಟ್ ಡೇಟಾ ಇನ್ಸೈಡ್ ದ ಡಬಲ್ ಕೊಟೇಶನ್ಸ್. ಸೊ ಈಗ ಫಸ್ಟ್ ರೋಲ್ ನಂಬರ್ದ ಇಟ್ ಇಸ್ ಇಂಟೀಜರ್. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಪುಟ್ ಅ ವ್ಯಾಲ್ಯೂ 1, ಕಾಮ ಹಾಕ್ರಿ. ನೆಕ್ಸ್ಟ್ ನೇಮ್ ಅದ ವ್ಯಾರ್ಕ್ಯಾರ್ ಡೇಟಾ ಟೈಪ್ ಅದ. ಸೊ ಹೀಗಾಗಿ ಡಬಲ್ ಕೊಟೇಶನ್ನಾಗ ಯು ಹ್ಯಾವ್ ಟು ಇನ್ಸರ್ಟ್ ದ ವ್ಯಾಲ್ಯೂ ಇನ್ ದಿಸ್ ಕೇಸ್. ಸೊ ಐ ವಿಲ್ ಇನ್ಸರ್ಟ್ ದ ವ್ಯಾಲ್ಯೂ Sachin D, separated by comma. The third parameter is mobile number, so double quotation we can insert the mobile number, separated by comma. Next is email ID, again varchar sachin@gmail.com, separated by comma. Next is course, say course ಗೆ double quotation, say MCA, separated by comma. ಪಿನ್ ಕೋಡ್ ಇಂಟ್ ಅಂತದ. ಸೊ ಇಂಟ್ ಇದ್ದಾಗ ಯು ಕ್ಯಾನ್ ಇನ್ಸರ್ಟ್ ಅ ಡೈರೆಕ್ಟ್ ವ್ಯಾಲ್ಯೂ ಇನ್ ದಿಸ್ ಕೇಸ್ ಆ್ಯಂಡ್ ಕಂಪಲ್ಸರಿ ಸೆಮಿಕೋಲನ್ನಿಂದ ಲಾಸ್ಟ್. ಸೊ ಈ ರೀತಿಯೊಳಗೆ ಯು ಹ್ಯಾವ್ ಟು ಸ್ಟೋರ್ ಅ ಡೇಟಾ ಇನ್ಸೈಡ್ ದ ಟೇಬಲ್. 2 things you have to remember, 3 things you have to remember, I'll repeat it. ಫಸ್ಟ್ ಪಾಯಿಂಟ್ ಏನಂತಂದ್ರೆ ಇಂಟೀಜರ್ ವ್ಯಾಲ್ಯೂಸ್, ಡೈರೆಕ್ಟ್ ವ್ಯಾಲ್ಯೂಸ್, ಆದ್ರೆ varchar values in double quotation. Okay, this is a first point that you have to remember. Second point, number of columns in table must be equal to number of values in insert query. ಸೊ ನೀವಲ್ಲಿ ಕಾಲಮ್ಸ್ ಎಷ್ಟು ಕಾಲಮ್ಸ್ ಅವ ಎಕ್ಸಾಕ್ಟ್ಲಿ ಅಷ್ಟೇ ಕಾಲಮ್ಸ್ಗಳು ನೀವು ಇದ್ರೊಳಗೆ ಪಾಸ್ ಮಾಡಬೇಕು. ಸಪೋಸ್ ನೀವೇನಾದರೂ ಹೆಚ್ಚಿಗೆ ಕೊಟ್ರಿ ಅಥವಾ ಕಮ್ಮಿ ಕೊಟ್ರಿ ಅಂತಂದ್ರೆ ಇಟ್ ವಿಲ್ ಗಿವ್ ಅ ಎರರ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಅ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಆರ್ಡರ್ ಆಫ್ ವ್ಯಾಲ್ಯೂಸ್ ಮಸ್ಟ್ ಬಿ ಸಿಮಿಲರ್ ಟು order of columns in table. ಸೊ ನಿಮ್ದು ಟೇಬಲ್ನಾಗ ಯಾವ ಆರ್ಡರ್ನಾಗ ನೀವು ಇಲ್ಲಿ ಕಾಲಮ್ಸ್ ಕ್ರಿಯೇಟ್ ಮಾಡಿರಿ ಸೇಮ್ ಆರ್ಡರ್ನಾಗ ಯು ಹ್ಯಾವ್ ಟು ಇನ್ಸರ್ಟ್ ದ ವ್ಯಾಲ್ಯೂಸ್. ಸೊ ಸಪೋಸ್ ನೀವೇನಾದರೂ ಯಾವ್ದಾರ ಕಾಲಮ್ ಹಿಂದೆ ಮುಂದೆ ಮಾಡಿದ್ರಿ ಅಂತಂದ್ರೆ ದ ಡೇಟಾ ವಿಲ್ ನಾಟ್ ಬಿ ಸ್ಟೋರ್ಡ್ ಇನ್ ದಿಸ್ ಕೇಸ್. ಸೊ ರಿಮೆಂಬರ್ 3 ಪಾಯಿಂಟ್ಸ್. ಒಂದು, ಯಾವುದೇ ಇಂಟೀಜರ್ ವ್ಯಾಲ್ಯೂಸ್ ನೀವು ಇನ್ಸರ್ಟ್ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರೆ ಯು ಹ್ಯಾವ್ ಟು ಪುಟ್ ಇಟ್ ಡೈರೆಕ್ಟ್ಲಿ. ಯಾವುದಾದ್ರೂ ವ್ಯಾರ್ಕ್ಯಾರ್ ವ್ಯಾಲ್ಯೂಸ್ ಇತ್ತು ಅಂತಂದ್ರೆ ಇಂಟ್ ಫ್ಲೋಟ್, ಇದು ಬರೀ ಇಂಟೀಜರ್ಗಲ್ಲ, ಇಂಟಿಗೆ ಬರ್ತದೆ, ಫ್ಲೋಟಿಗೆ ಬರ್ತದೆ. ಅದು ವ್ಯಾಲ್ಯೂಸ್ಗಳೇನಂತಂದ್ರೆ ಡೈರೆಕ್ಟ್ ಇನ್ಸರ್ಷನ್, ಅಂದರೆ ನೋ ಡಬಲ್ ಕೊಟೇಶನ್, ನೋ ಸಿಂಗಲ್ ಕೊಟೇಶನ್. ವ್ಯಾರ್ಕ್ಯಾರ್ ಇತ್ತು, ಇನ್ ದ್ಯಾಟ್ ಕೇಸ್ ವಿ ಪುಟ್ ಇಟ್ ಇನ್ಸೈಡ್ ದ ಡಬಲ್ ಕೊಟೇಶನ್. ಡೇಟ್ ಅದೆಲ್ಲ ಬರೋಂಗಿಲ್ಲ, ಡೇಟಿಗೆಲ್ಲ ಬೇರೆ ಫಾರ್ಮ್ಯಾಟ್ ಇರ್ತದೆ. ಐ ವಿಲ್ ಟೆಲ್ ಯು ದ್ಯಾಟ್ ಲೇಟರ್ ಪಾರ್ಟ್ ಇನ್ ದಿಸ್ ಕೇಸ್. ಸೊ ದಟ್ ಈಸ್ ಅ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, number of columns in table must be equal to number of values in the insert query. ಸೊ ನಿಮ್ಮ ಕಾಲಮ್ಸ್ನಾಗ ನಿಮ್ಮ ಟೇಬಲ್ನಾಗ ಎಷ್ಟು ಕಾಲಮ್ಸ್ ಕ್ರಿಯೇಟ್ ಮಾಡಿರ್ತೀರಿ
ಇಲ್ಲೂ ನೀವು ಯಾವಾಗ ವ್ಯಾಲ್ಯೂಸ್ ಪಾಸ್ ಮಾಡ್ಲಿಕ್ಕತ್ತೀರಿ ಇಟ್ ಶುಡ್ ಬಿ ಈಕ್ವಲ್ ಇನ್ ದಿಸ್ ಕೇಸ್. ಮೂರನೇ ಪಾಯಿಂಟ್, ನೀವು ಯಾವ ಆರ್ಡರ್ನಾಗ ಅಲ್ಲಿ ಕಾಲಮ್ಸ್ ಕ್ರಿಯೇಟ್ ಮಾಡಿರಿ ಅದೇ ಆರ್ಡರ್ನಾಗ ಯು ಹ್ಯಾವ್ ಟು ಯು ಹ್ಯಾವ್ ಟು ಪಾಸ್ ದ ವ್ಯಾಲ್ಯೂಸ್ ಇನ್ ದ ಇನ್ಸರ್ಟ್ ಕಮಾಂಡ್ ಇನ್ ದಿಸ್. ಸೊ ಈ ಮೆಥಡ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸ್ಟೋರ್ ದ ಡೇಟಾ ಇನ್ಸೈಡ್ ದ ಟೇಬಲ್. ಇದು ಒಂದು ಮೆಥಡ್ ಅದ. ದೆರ್ ಇಸ್ ಎ ಸೆಕೆಂಡ್ ಮೆಥಡ್ ಫಾರ್ ಸ್ಟೋರಿಂಗ್ ಅ ಡೇಟಾ. ನಿಮ್ದು ಡೇಟಾ ಇನ್ಸರ್ಟ್ ಮಾಡ್ಬೇಕಾದ್ರೆ ಈ ಸೆಕೆಂಡ್ ಟೈಪ್ ಆಫ್ ಸಿಂಟ್ಯಾಕ್ಸ್ ಬರುತ್ತೆ ಇದ್ರೊಳಗೆ. ಸೊ ಸೆಕೆಂಡ್ ಸಿಂಟ್ಯಾಕ್ಸ್ ಇಸ್ ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಬ್ರ್ಯಾಕೆಟ್ ಓಪನ್ ಮಾಡಿ attribute 1 attribute 2 and it goes on. ಸೊ ಇಲ್ಲೇನು ಮಾಡ್ತೀವಿ ಸೆಕೆಂಡ್ ಮೆಥಡ್ನಾಗ ಅಂತಂದ್ರೆ ಇನ್ಸರ್ಟ್ ಇಂಟು ಟೇಬಲ್ ನೇಮ್, ನಿಮ್ದು ಏನೇನು ಆಟ್ರಿಬ್ಯೂಟ್ಸ್ ಯಾವ್ದಾವ್ದು ಆಟ್ರಿಬ್ಯೂಟ್ಸಿಗೆ ನಿಮಗೆ ಡೇಟಾ ಸ್ಟೋರ್ ಮಾಡಬೇಕಾಗ್ಯದ ಅವು ಆಟ್ರಿಬ್ಯೂಟ್ ನೇಮ್ಸ್ಗಳು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಫಾಲೋಡ್ ಬೈ ವ್ಯಾಲ್ಯೂಸ್ ಬ್ರ್ಯಾಕೆಟ್ ಓಪನ್ ಆ್ಯಂಡ್ ಪಾಸ್ ದ ವ್ಯಾಲ್ಯೂಸ್ ಇನ್ ದಿಸ್ ಕೇಸ್, ದಟ್ ಈಸ್ data 1, data 2, data 3, it goes on. So there are two syntax. ಈ ಕ್ವಶನ್ ಕೇಳ್ಬೋದು, ಸರ್ ಫಸ್ಟ್ ಸಿಂಟ್ಯಾಕ್ಸ್ನ ಡೇಟಾ ಸ್ಟೋರ್ ಆಗ್ಲಿಕ್ಕತ್ತದ, ವೈ ವಿ ನೀಡ್ ಟು ಹ್ಯಾವ್ ಅ ಸೆಕೆಂಡ್ ಸಿಂಟ್ಯಾಕ್ಸ್? ವೆರಿ ಇಂಪಾರ್ಟೆಂಟ್ 2 ಪಾಯಿಂಟ್ಸ್ ಇನ್ ದಿಸ್ ಕೇಸ್. ಒಂದು ಏನಂತಂದ್ರೆ ಸಮ್ಟೈಮ್ಸ್ ನಮಗೆ ನಮ್ಮದು ಟೇಬಲ್ನಾಗಿರುವಂಥ ಎಲ್ಲ ಡೇಟಾ ನಮ್ಮಲ್ಲಿ ಇರಂಗಿಲ್ಲ. ಸೊ ಅಲ್ಲಿ ಎಕ್ಸಾಂಪಲ್ ವಿ ನೋ ದ ರೋಲ್ ನಂಬರ್, ವಿ ನೋ ದ ನೇಮ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಗೊತ್ತದ, ಕೋರ್ಸ್ ಗೊತ್ತದ, ಬಟ್ ವಿ ಡೋಂಟ್ ನೋ ಹಿಸ್ ಪಿನ್ ಕೋಡ್. ಸೊ ಅಂಥ ಕೇಸಸ್ನಾಗ ಐ ವಾಂಟ್ ಅ ನಲ್ ಟು ಬಿ ಸ್ಟೋರ್ಡ್ ಇನ್ಸೈಡ್ ದ ಪಿನ್ ಕೋಡ್. ಸೊ ನಾ ಏನು ಮಾಡ್ತೀನಿ ಅಂತಂದ್ರೆ ಐ ವಿಲ್ ಇನ್ಸರ್ಟ್ ಓನ್ಲಿ ದೀಸ್ ಪರ್ಟಿಕ್ಯುಲರ್ ಕಾಲಮ್ಸ್. ಸೊ ಅಲ್ಲಿ ಏನು ಮಾಡ್ತೀನಿ, ರೋಲ್ ನಂಬರ್, ನೇಮ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಕೋರ್ಸ್ ಅಂತೇಳಿ ಈ ಆಟ್ರಿಬ್ಯೂಟ್ಸ್ ಜಾಗದಾಗ ಕಾಲಮ್ ನೇಮ್ಸ್ಗಳು ಬರಿತೀನಿ. ಸೊ ಆಟ್ರಿಬ್ಯೂಟ್ಸ್ ಇಸ್ ನಥಿಂಗ್ ಬಟ್ ಕಾಲಮ್ ನೇಮ್ ಅಂತ ನೆನಪಿಟ್ಕೋರಿ. ಸೊ ಅಲ್ಲಿ ಕಾಲಮ್ ನೇಮ್ ಬರಿತೀನಿ. ಸೊ ನಾನು 6 ಕಾಲಮ್ ಅವ, ನನಗೆ ಬರೀ 5 ಕಾಲಮ್ನಾಗ ಡೇಟಾ ಸ್ಟೋರ್ ಮಾಡಬೇಕಾಗಿತ್ತು ಅಂತಂದ್ರೆ ಅವು 5 ಕಾಲಮ್ಸ್ ವಿ ರೈಟ್ ಇಟ್ ಹಿಯರ್. ಫಾಲೋಡ್ ಬೈ ವ್ಯಾಲ್ಯೂಸ್ ಅಂತ ಬರೆದು ಈ ಡೇಟಾ ಒಳಗೆ ಓನ್ಲಿ 5 ಪರ್ಟಿಕ್ಯುಲರ್ ಡೇಟಾಸ್ ಇನ್ ದಿಸ್, ಅಂದರೆ ಬರೀ 5 ಡೇಟಾ ನಾವು ಇದ್ರೊಳಗೆ ಸ್ಟೋರ್ ಮಾಡ್ತೀವಿ. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಯಾವಾಗ ನೀವು ಇಲ್ಲಿ ಆಟ್ರಿಬ್ಯೂಟ್ ನೇಮ್ಸ್ಗಳು ಮೆನ್ಷನ್ ಮಾಡ್ತೀರಿ ದ ಚಾಯ್ಸ್ ಇಸ್ yours. ಅಂದ್ರೆ ಅಲ್ಲಿ ಯಾವ ಆರ್ಡ್ರ್ನಾಗ ಟೇಬಲ್ ಕ್ರಿಯೇಟ್ ಮಾಡಿದ್ದದ ಅದೇ ಆರ್ಡ್ರ್ನಾಗ ಇನ್ಸರ್ಟ್ ಮಾಡಬೇಕು ಅಂತೇನೂ ಇಲ್ಲ. ಐ ಕ್ಯಾನ್ ಪುಟ್ ಸೆಕೆಂಡ್ ಆಟ್ರಿಬ್ಯೂಟ್ ಫಸ್ಟ್. ಅಂದರೆ ಇಲ್ಲಿ ಹೆಂಗೆ ಅಂತಂದ್ರೆ ಐ ಕ್ಯಾನ್ ಇಂಟರ್ಚೇಂಜ್ ದ ಆಟ್ರಿಬ್ಯೂಟ್ಸ್. ಫಸ್ಟಿಗೆ ನಾ ನೇಮ್ ಇನ್ಸರ್ಟ್ ಮಾಡ್ತೀನಿ, ಆಮೇಲೆ ರೋಲ್ ನಂಬರ್ ಕೊಡ್ತೀನಿ, ಆಮೇಲೆ ಮೊಬೈಲ್ ನಂಬರ್ ಕೊಡ್ತೀನಿ, ದೆನ್ ಐ ವಿಲ್ ಇನ್ಸರ್ಟ್ ದ ಕೋರ್ಸ್, ದೆನ್ ಐ ವಿಲ್ ಇನ್ಸರ್ಟ್ ದ ಇಮೇಲ್ ಐ ಡಿ. ಆ್ಯಂಡ್ ಅಲ್ಲಿ ಯಾವ ಆರ್ಡ್ರ್ನಾಗ ಅಲ್ಲಿ ಬ್ರ್ಯಾಕೆಟ್ಸ್ನಾಗ ಆಟ್ರಿಬ್ಯೂಟ್ ಮೆನ್ಷನ್ ಮಾಡಿರ್ತೀನಿ ಅದೇ ಫಾರ್ಮ್ಯಾಟ್ನಾಗ ಐ ವಿಲ್ ಬಿ ಸ್ಟೋರಿಂಗ್ ದ ಡೇಟಾ ಇನ್ ದಿಸ್. So let me give you an example, it will make you more clear in this. Insert into TBL student bracket open ಮಾಡಿ ನನ್ನ ಬಲ್ಲಿ ಏನು ಡೇಟಾ ಅದ ವಿಚ್ ಐ ವಾಂಟ್ ಟು ಸ್ಟೋರ್ ಇನ್ ದಿಸ್ ಕೇಸ್ ಆ್ಯಂಡ್ ವಿಚ್ ಎವರ್ ಆರ್ಡರ್ ಐ ವಾಂಟ್ ಟು ಇನ್ಸರ್ಟ್. ಸೊ ನಂಗೆ ಫಸ್ಟ್ ನೇಮ್ ಇನ್ಸರ್ಟ್ ಮಾಡಬೇಕು, ಆಮೇಲೆ ರೋಲ್ ನಂಬರ್ ಇನ್ಸರ್ಟ್ ಮಾಡಬೇಕು, ಥರ್ಡ್ ಐ ವಾಂಟ್ ಟು ಇನ್ಸರ್ಟ್ ಇಮೇಲ್ ಐ ಡಿ. ಆ್ಯಂಡ್ ರಿಮೆಂಬರ್ ಅಲ್ಲಿ ಸ್ಪೆಲ್ಲಿಂಗ್ಸ್ ದೇ ಆರ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮದು ಟೇಬಲ್ ಕ್ರಿಯೇಟ್ ಮಾಡಿದಾಗ ಏನು ಸ್ಪೆಲ್ಲಿಂಗ್ಸ್ ಕೊಟ್ಟಿರ್ತೀರಿ ಸೇಮ್ ಸ್ಪೆಲ್ಲಿಂಗ್ ಮಸ್ಟ್ ಬಿ ಯೂಸ್ಡ್ ಹಿಯರ್. ನೀವು ಯಾವುದಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರಿ ಅಂದರೆ ಅಗೇನ್ ಇಟ್ ವಿಲ್ ಗಿವ್ ಸೇಯಿಂಗ್ ದಟ್ ಆ ಪರ್ಟಿಕ್ಯುಲರ್ ಕಾಲಮ್ ಇಲ್ಲ, ಆ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್ ಟೇಬಲ್ನಾಗ ಇಲ್ಲ ಅಂಥೇಳಿ ಎರರ್ ಮೆಸೇಜ್ ಕೊಡ್ತಾನೆ. ಸೊ ಹಿಂಗಾಗಿ ಸ್ಪೆಲ್ಲಿಂಗ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ನೆಕ್ಸ್ಟ್ ಇಮೇಲ್ ಐ ಡಿ ಆದಮೇಲೆ ಐ ವಾಂಟ್ ಟು ಇನ್ಸರ್ಟ್ ಕೋರ್ಸ್ ಆ್ಯಂಡ್ ದೆನ್ ಮೊಬೈಲ್ ನಂಬರ್. ಸೊ ರಿಮೆಂಬರ್ ಐ ಆಮ್ ನಾಟ್ ಇನ್ಸರ್ಟಿಂಗ್ ದ ಪಿನ್ ಕೋಡ್ ಇನ್ ದಿಸ್ ಕೇಸ್. ಸೊ ಹಿಂಗಾಗಿ ಅಲ್ಲಿ ಪಿನ್ ಕೋಡ್ನ ಮೆನ್ಷನ್ ಮಾಡೋದು ಬೇಕಾಗಲ್ಲ. ಆಫ್ಟರ್ ದ ಬ್ರ್ಯಾಕೆಟ್ ಕ್ಲೋಸ್ ಆದಮೇಲೆ ವ್ಯಾಲ್ಯೂಸ್ ಅಗೇನ್ ಬ್ರ್ಯಾಕೆಟ್ ಓಪನ್ ಕ್ಲೋಸ್, ಐ ವಿಲ್ ಪುಟ್ ಇಟ್ ಇನ್ ದ ನೆಕ್ಸ್ಟ್ ಲೈನ್. ಸೊ ಅಲ್ಲಿ ನನಗೆ ನೇಮ್ ಅದ, ವ್ಯಾರ್ ಕ್ಯಾರ್ ಅದ ಅಂದರೆ ಇಟ್ಸ್ ಅ ಕಂಪಲ್ಸರಿ. ನಾನು ನಿಮ್ಗೆ ಹೇಳೀನಿ ದ ಫಸ್ಟ್ ಕಂಡೀಷನ್ ಇಂಟೀಜರ್ಸ್ ಆ್ಯಂಡ್ ಫ್ಲೋಟ್ ಡೈರೆಕ್ಟ್ ವ್ಯಾಲ್ಯೂಸ್ ವೇರ್ ಆಸ್ ವ್ಯಾರ್ ಕ್ಯಾರ್ ಇನ್ ಡಬಲ್ ಕೊಟೇಷನ್ಸ್. ಸೊ ಐ ವಿಲ್ ಗಿವ್ Ramesh, next is roll number which is an integer value, I'll give 1. Then next his email id ramesh@gmail.com, course say MCA, next is his mobile number. So I can give the mobile number and click on semicolon. ಇನ್ನೊಂದು ಪಾಯಿಂಟ್ ನೆನಪಿಟ್ಕೋರಿ, ಐ ಆಮ್ ಇನ್ಸರ್ಟಿಂಗ್ ಓನ್ಲಿ 5 ಕಾಲಮ್ಸ್ ಇನ್ ದಿಸ್ ಕೇಸ್. ಅಂದರೆ 5 ಇನ್ಫಾರ್ಮೇಷನ್ಸ್ ಆಫ್ ದ ಸ್ಟೂಡೆಂಟ್ ಇನ್ ದಿಸ್.
ಸರ್ ಕ್ಯಾನ್ ಐ ಸ್ಕಿಪ್ ಇಮೇಲ್ ಐ ಡಿ ಫ್ರಮ್ ಹಿಯರ್, ನನಗೆ ಇಮೇಲ್ ಐ ಡಿನೂ ಕೊಟ್ಟಿಲ್ಲ ಅವ, ಸೊ ಕ್ಯಾನ್ ಐ ಸ್ಕಿಪ್ ದ ಇಮೇಲ್ ಐ ಡಿ? ದ ಆನ್ಸರ್ ಇಸ್ ನೋ. ಎದಕ್ಕೆ ಅಂತಂದ್ರೆ ನಿಮ್ಮದು ಟೇಬಲ್ ಸ್ಟ್ರಕ್ಚರ್ ನೋಡ್ರಿ, ಇಲ್ಲಿ ಇಮೇಲ್ ಐ ಡಿಗೆ ಯು ಟೋಲ್ಡ್ ದಟ್ ಯು ಕ್ಯಾನ್ ನಾಟ್ ಸ್ಕಿಪ್ ದ ವ್ಯಾಲ್ಯೂ, ಅದು ನಲ್ ಅಲೌ ಮಾಡೋಂಗಿಲ್ಲ. ಸೊ ಇಲ್ಲಿ ಕಂಪಲ್ಸರಿ ಹಿ ಹ್ಯಾಸ್ ಟು ಗಿವ್ ಹಿಸ್ ಇಮೇಲ್ ಐ ಡಿ. ಸೊ ಇಲ್ಲಿ ಆ ಕಂಡೀಷನ್ನು ನೀವು ನೆನಪಿಟ್ಕೋಬೇಕು. ನಲ್ ವ್ಯಾಲ್ಯೂಸ್ ಅಲೌ ಮಾಡೋಂಗಿಲ್ಲಾಗಿದ್ರಿ ಅಂತಂದ್ರೆ ದೆನ್ ಓನ್ಲಿ ಯು ಕ್ಯಾನ್ ಸ್ಕಿಪ್ ದ ವ್ಯಾಲ್ಯೂಸ್. ಇಲ್ಲಿ ಕೋರ್ಸಿಗೆ ಮತ್ತು ಪಿನ್ ಕೋಡಿಗೆ ನಲ್ ವ್ಯಾಲ್ಯೂ ಅಲೌ ಮಾಡ್ಲಿಕ್ಕತ್ತೀರಿ. ಸೊ ನಲ್ ಇಟ್ ಇಸ್ ಶೋಯಿಂಗ್ ಎಸ್ ಅಂದ್ರೆ ಐ ಕ್ಯಾನ್ ಸ್ಕಿಪ್ ಕೋರ್ಸ್, ಐ ಕ್ಯಾನ್ ಸ್ಕಿಪ್ ಪಿನ್ ಕೋಡ್, ಬಟ್ ಐ ಕ್ಯಾನಾಟ್ ಸ್ಕಿಪ್ the first 4 columns of the table in this case. So that is mandatory when you are using this particular format. ಇದೇ ಫಾರ್ಮ್ಯಾಟ್ ಅಲ್ಲ, ಮ್ಯಾಲಿನ ಫಾರ್ಮ್ಯಾಟ್ನಾಗೂ ನೀವು ಕಂಪಲ್ಸರಿ ಇಮೇಲ್ ಐ ಡಿ ಕೊಡಲೇಬೇಕು, ಬಿಕಾಸ್ ಅಲ್ಲಿ ನಲ್ ವ್ಯಾಲ್ಯೂ ಇನ್ಸರ್ಟ್ ಮಾಡಲಿಕ್ಕೆ he is not giving you the permission in this case. So ಈ ರೀತಿಯೊಳಗೆ there are 2 different syntax. I hope you have understood the syntax of both the formats. If you have not understood, let me know, I'll explain once again whichever you have the doubt. So ಎರಡು syntax clear avare? Okay, so let us execute both the syntax examples. I'll just copy paste it. So paste ಮಾಡಿದೆ, enter click ಮಾಡಿದ ತಕ್ಷಣ it says query okay, 1 row affected, ಅಂದರೆ ಡೇಟಾ ಇನ್ಸರ್ಟ್ ಆಯಿತು and 1 row has been inserted in this case. Second format ತಗೊಳ್ಳೋಣ. ಸೆಕೆಂಡ್ ಫಾರ್ಮ್ಯಾಟ್ನಾಗ let me change the roll number to 2 and I'll copy paste this query. So right click and paste and click on enter. So again it says query okay, 1 row affected, so 1 row insert ಆಯಿತು. ಸೊ ಈ ರೀತಿಯೊಳಗೆ the data can be inserted inside the database using 2 methods. ಇನ್ಸರ್ಟ್ನಾಗ 2 ಮೆಥಡ್ ಯೂಸ್ ಮಾಡ್ತೀವಿ. ಕಂಪನಿ ಪೀಪಲ್ ಆಲ್ವೇಸ್ ಪ್ರಿಫರ್ ದ ಸೆಕೆಂಡ್ ಮೆಥಡ್ ಇನ್ ದಿಸ್ ಕೇಸ್. ಜನರಲ್ ಅಕಾಡೆಮಿಕ್ ಪ್ರಾಜೆಕ್ಟಿಗೆ ದೇ ಕ್ಯಾನ್ ಮೇಕ್ ಯೂಸ್ ಆಫ್ ದ ಫಸ್ಟ್ ಮೆಥಡ್, ಬಟ್ ಐ ಡೋಂಟ್ ವಾಂಟ್ ಯು ಪೀಪಲ್ ಟು ಯೂಸ್ ದ ಫಸ್ಟ್ ಮೆಥಡ್. ಆಲ್ವೇಸ್ ಗೋ ಫಾರ್ ದ ಸೆಕೆಂಡ್ ಮೆಥಡ್ ಇನ್ ದಿಸ್ ಕೇಸ್. ಓಕೆ, ಸೊ ಈ ರೀತಿಯೊಳಗೆ ದ ಡೇಟಾ ಹ್ಯಾಸ್ ಬೀನ್ ಇನ್ಸರ್ಟೆಡ್ ಇನ್ಸೈಡ್ ದ ಡೇಟಾಬೇಸ್. ಸರ್ ಈಗ ಇನ್ಸರ್ಟ್ ಆಗಿರೋ ಡೇಟಾ ನನಗೆ ನೋಡಬೇಕಾಗ್ಯದ, ಆ್ಯಕ್ಚುಲಿ ಸೆಕೆಂಡ್ ಕ್ವೆರಿ ಇನ್ ದಿಸ್ ಕೇಸ್. ಸೊ ಈಗ ನಂಗೆ ಸರ್ ಡೇಟಾ ಇನ್ಸರ್ಟ್ ಆಗಿದ್ದು ವ್ಯೂ ಮಾಡಬೇಕು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ದ ಕಮಾಂಡ್ ಕಾಲ್ಡ್ ಆಸ್ ದ ಕ್ವೆರಿ ಕಾಲ್ಡ್ ಆಸ್ ಸೆಲೆಕ್ಟ್ ಕ್ವೆರಿ. ಸೊ ಯೂಸಿಂಗ್ ದ ಸೆಲೆಕ್ಟ್ ಕ್ವೆರಿ ಯು ಕ್ಯಾನ್ ರಿಟ್ರೀವ್ ದ ಡೇಟಾ that is stored inside the table, and this is the most important query for all the companies in the world. It is software industry ಒಳಗೆ select query has one of the huge demand in this case. ಯಾಕಂದ್ರೆ the speciality of the database management system is how you can retrieve the data from the database. database ಇಂದ ಎಷ್ಟೋ ಮೆಥಡ್ಸ್ನಾಗ ಏನೇನೋ ಕಂಡೀಷನ್ಸ್ ಹಾಕಿ we have to retrieve the data. ಸೊ ಒಂದ್ಸತಿ ಡೇಟಾ ಸ್ಟೋರ್ ಆದ್ರೆ there are various methods of retrieving. ಅದರ ಸಲುವಾಗ this plays a very important role. Now to retrieve the data, this query definition of this is used to retrieve the data from the table ಬ್ರಾಕೆಟ್ನಾಗ tables. ಎದಕ್ಕಂತಂದ್ರೆ ನೀವು ಒಂದು ಟೇಬಲ್ನಾಗಿನ ಡೇಟಾ ತೊಗೊಂಬರ್ಬೋದು, 2 ಟೇಬಲ್ನಾಗಿನ ಡೇಟಾ ತೊಗೊಂಬರ್ಬೋದು, 100 ಟೇಬಲ್ಸ್ನಾಗಿಂದು ಡೇಟಾ ತೊಗೊಳ್ಲಿಕ್ಕೆ ಸಾಧ್ಯ ಅದ. ಸೊ ಲೈಕ್ ದಿಸ್ ದರ್ ಇಸ್ ನೋ ರಿಸ್ಟ್ರಿಕ್ಷನ್. ಸೆಲೆಕ್ಟ್ ಕ್ವೆರಿ ಒಂದೇ ಟೇಬಲ್ನಾಗಿನ ಡೇಟಾ ತೊಗೊಂಬರ್ತಂತಲ್ಲ, ಇಟ್ ಕ್ಯಾನ್ ರಿಟ್ರೀವ್ ದ ಡೇಟಾ ಫ್ರಮ್ 1 or more ಟೇಬಲ್ಸ್. ಆ ಮೋರ್ನಾಗ ದರ್ ಇಸ್ ನೋ ಲಿಮಿಟ್ ಫಾರ್ ದಿಸ್. ಬಟ್ ಸದ್ಯಕ್ಕೆ ವಿ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ 1 ಟೇಬಲ್. ಲೇಟರ್ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ಹೌ ಟು ರಿಟ್ರೀವ್ ಡೇಟಾ ಫ್ರಮ್ ಮಲ್ಟಿಪಲ್ ಟೇಬಲ್ಸ್. ಸೊ ಸಿಂಟ್ಯಾಕ್ಸ್ is very easy. Select attribute list. attribute list ನಾಗ ನೀವು ಯಾವ ಟೇಬಲ್ನ ಯಾವ ಡೇಟಾ ರಿಟ್ರೀವ್ ಮಾಡೋಕ್ಕಾಗದ, ಅಂದ್ರೆ ಯಾವ್ಯಾವ ಕಾಲಮ್ಸ್ನಾಗಿಂದ ಡೇಟಾ ರಿಟ್ರೀವ್ ಮಾಡೋಕ್ಕಾಗದ ಆ ಕಾಲಮ್ ನೇಮ್ಸ್ಗಳು ಮೆನ್ಷನ್ ಮಾಡಬೇಕು. ಫ್ರಮ್ ದ ಟೇಬಲ್ ನೇಮ್ ಫಾಲೋಡ್ ಬೈ ವೇರ್ ಕಂಡೀಷನ್ ಇನ್ಸೈಡ್ ದ ಸ್ಕ್ವೇರ್ ಬ್ರಾಕೆಟ್. So select attribute list from table name where condition
ಕಂಡೀಷನ್ ಈಸ್ ಆಪ್ಷನಲ್. ಯಾವುದು ಆಪ್ಷನಲ್ ಇರ್ತದೆ ಅದು ಸ್ಕ್ವೇರ್ ಬ್ರ್ಯಾಕೆಟ್ನ ಹಾಕಿರ್ತೀನಿ. ಸೊ ಬೇಕಾದರೆ ಬರಿಬೋದು, ಇಲ್ಲಾಂದ್ರೆ ಅಲ್ಲಿ ಟೇಬಲ್ ನೇಮಿಗೆ ಟರ್ಮಿನೇಟ್ ಮಾಡ್ಬೋದು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹಿಯರ್. ಅಗೇನ್ ಆ್ಯಸ್ ಐ ಟೋಲ್ಡ್ ಯು, ನಿಮ್ದು ಅಕಾಡೆಮಿಕ್ಸಾಗಿ ನಿಮಗೆ ಸೆಲೆಕ್ಟ್ ಸಿಂಟ್ಯಾಕ್ಸ್ ಅಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಕಂಪ್ನಿ ಒಳಗೆ ತಪ್ಪಿನೂ ನಾವು ಸ್ಟಾರ್ ಯೂಸ್ ಮಾಡಂಗಲ್ಲ ರೀ. ಕಂಪಲ್ಸರಿ ಯು ಹ್ಯಾವ್ ಟು ಮೆನ್ಷನ್ ದ attribute names to retrieve the data. And remember, this is what will make difference between you people and the people who go through other ಏನಂತಾರೆ ಟೀಚಿಂಗ್ ಪ್ರೊಸೀಜರ್. ಇವನ್ ನಿಮ್ಮ ಕಾಲೇಜ್ನಾಗೂ ನಿಮಗೆ ಸೆಲೆಕ್ಟ್ ಸ್ಟಾರ್ ಫ್ರಮೇ ಹೇಳಿರ್ತಾರೆ. ದಯವಿಟ್ಟು ಸೆಲೆಕ್ಟ್ ಸ್ಟಾರ್ ಕಾನ್ಸೆಪ್ಟ್ ಯೂಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಸೊ ನಾವು ಲೆಟ್ ಅಸ್ ಹ್ಯಾವ್ ಅ ಸಿಂಟ್ಯಾಕ್ಸ್ ಇನ್ ದ ಎಕ್ಸಾಂಪಲ್ ಫಾರ್ ದಿಸ್. ಸರ್ ಈಗ ಸಪೋಸ್ ನನಗೆ ಎಲ್ಲ ಸ್ಟೂಡೆಂಟ್ಸಿಂದ ಇನ್ಫಾರ್ಮೇಷನ್ ಬೇಕಾಗ್ಯದ ಅಂತಂದ್ರೆ ಆ ವೇರ್ ಕಂಡೀಷನ್ ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಆವಾಗ ಎಕ್ಸಾಂಪಲ್ ವಿಲ್ ಲುಕ್ ಸಮಥಿಂಗ್ ಲೈಕ್ ಸೆಲೆಕ್ಟ್ ಆಲ್ ದ ಆಟ್ರಿಬ್ಯೂಟ್ಸ್ ವಿಚ್ ಯು ವಾಂಟ್ ಟು ರಿಟ್ರೀವ್ ಇನ್ ದಿಸ್ ಕೇಸ್. ಸೊ ಐ ವಾಂಟ್ ಟು ರಿಟ್ರೀವ್ ನೇಮ್, ರೋಲ್ ನಂಬರ್, ಇಮೇಲ್ ಐ ಡಿ ಆ್ಯಂಡ್ ಕೋರ್ಸ್ ಆ್ಯಂಡ್ ಮೊಬೈಲ್ ನಂಬರ್. ಇಲ್ಲೂ ಅಷ್ಟೇ, ನೀವಲ್ಲಿ ಯಾವ ಆರ್ಡ್ರನ್ನ ಕಾಲಮ್ ಕ್ರಿಯೇಟ್ ಮಾಡಿರ್ತೀರ ಅದೇ ಆರ್ಡ್ರನ್ನ ರಿಟ್ರೀವ್ ಮಾಡ್ಬೇಕಂತಲ್ಲ. ಯು ಕ್ಯಾನ್ ಚೇಂಜ್ ದ ಆರ್ಡರ್ ಆಫ್ ಆಲ್ ದ ಆಟ್ರಿಬ್ಯೂಟ್ಸ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆಫ್ ದ ಕಸ್ಟಮರ್. ಯಾಕಂದರೆ ಕೆಲವೊಂದು ಕಸ್ಟಮರ್ ರೋಲ್ ನಂಬರ್ ಅಕಾರ್ಡಿಂಗ್ ಡಿಸ್ಪ್ಲೇ ಮಾಡಿರಿ ಅಂತ ಹೇಳ್ತಾರೆ, ಕೆಲವೊಂದು ಎಲ್ಲರದು ನೇಮ್ಸ್ ಫಸ್ಟ್ ಬರಬೇಕು ಅಂತ ಹೇಳ್ತಾರೆ. ಸೊ ಆ ರೀತಿಯೊಳಗೆ ಯಾವ ರಿಕ್ವೈರ್ಮೆಂಟ್ ಅವ್ರು ಹೇಳ್ತಾರೆ, ಯು ಕ್ಯಾನ್ ಚೇಂಜ್ ದ ಕಾಲಮ್ ನೇಮ್ಸ್ ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಅದಾದಮೇಲೆ ಫ್ರಮ್ followed by the name of the table, that is TBL student. So ಈ ಟೈಪ್ ಕ್ವೆರಿ ಬರೆದ್ರಿ ಅಂತಂದ್ರೆ it will bring all the data from the table. ನಿಮ್ಮ ಟೇಬಲ್ನಾಗ if there are 100 student information, ಆ 100 students in the information will be retrieved in this case. ಸರ್ ನನಗೆ 100 ಸ್ಟೂಡೆಂಟ್ಸ್ ಬೇಡ, ನನಗೆ ಬರೀ MCA ಸ್ಟೂಡೆಂಟ್ಸಿಂದ ಇನ್ಫಾರ್ಮೇಷನ್ ಅಷ್ಟೇ ಡಿಸ್ಪ್ಲೇ ಮಾಡಬೇಕು ಅಥವಾ BCA ಸ್ಟೂಡೆಂಟ್ಸಿಂದ ಇನ್ಫಾರ್ಮೇಷನ್ ಅಷ್ಟೇ ಡಿಸ್ಪ್ಲೇ ಮಾಡಬೇಕು. In that case we have to make use of the where condition. So let me copy the same thing, paste it here. ಇಲ್ಲಿ ಒಂದು ಎಕ್ಸ್ಟ್ರಾ ಬರ್ತದೆ, that is where course equal to, course is nothing but the name of the column in this case, course equal to varchar data type ಇರೋದ್ರಿಂದ ಡಬಲ್ ಕೊಟೇಷನ್, course equal to MCA. ಆ್ಯಂಡ್ ಜನರಲಿ ನಾವು ಯಾವಾಗ ಕೋರ್ಸ್ MCA ಥ್ರೂ ಹುಡುಕ್ಲಿಕ್ಕತ್ತೀವಿ ಅಂತಂದ್ರೆ ಕೋರ್ಸ್ ನೇಮ್ ಇಲ್ಲಿ ಹಾಕೋದು ನೆಸೆಸಿಟಿ ಇಲ್ಲ, ಬಿಕಾಸ್ ವಿ ನೋ ದಟ್ ದೇ ಆರ್ ಆಲ್ MCA ಸ್ಟೂಡೆಂಟ್ಸ್ ಇನ್ ದಿಸ್ ಕೇಸ್. ಸೊ ಹಿಂಗಾಗಿ ಆ ಸೆಲೆಕ್ಟ್ ಆಟ್ರಿಬ್ಯೂಟ್ ಲಿಸ್ಟ್ನಾಗಿಂದ ಐ ಕ್ಯಾನ್ ರಿಮೂವ್ ದಟ್ ಪರ್ಟಿಕ್ಯುಲರ್ ಕಾಲಮ್ ಬಿಕಾಸ್ ಐ ಆಮ್ ರಿಟ್ರೀವಿಂಗ್ ಡೇಟಾ ಬೇಸ್ಡ್ ಆನ್ ಅ ಪರ್ಟಿಕ್ಯುಲರ್ ಕೋರ್ಸ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಪಾಯಿಂಟ್, ಸರ್ ಈಗ ಸಪೋಸ್ ನನಗೆ ಐ ವಾಂಟ್ ಟು ರಿಟ್ರೀವ್ ದ ಡೀಟೇಲ್ಸ್ ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ MCA ಆ್ಯಂಡ್ ದೇ ಆರ್ ಫ್ರಮ್ ಗುಲ್ಬರ್ಗಾದವ್ರ ಅವ್ರದ್ದು ಇನ್ಫಾರ್ಮೇಷನ್ ಬೇಕು. ಆ್ಯಂಡ್ ಯಾವುದೇ ಒಂದು ಸಿಟಿ ಈಸ್ ಐಡೆಂಟಿಫೈಡ್ ಬೈ ದರ್ ಪಿನ್ ಕೋಡ್. ಈಗ ನಮ್ಮ ಡೇಟಾ ಒಳಗೆ ಸಿಟಿ ನೇಮ್ ತೊಗೊಂಡಿಲ್ಲ, ಅದಕ್ಕೆ ನಾವು ಪಿನ್ ಕೋಡ್ ತೊಗೊಂಡಿವಿ. ಸೊ ನಂಗೆ ಪಿನ್ ಕೋಡ್ ಅಂತನೋ ಒಂದು ಕಂಡೀಷನ್ನು ಆ್ಯಡ್ ಮಾಡಬೇಕಾಗ್ತದೆ. ಆವಾಗ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಆ್ಯಂಡ್ ಅಂತನೋ ಒಂದು ಕೀವರ್ಡ್ ಯೂಸ್ ಮಾಡ್ತೀವಿ, ಫಾಲೋಡ್ ಬೈ ದ ಸೆಕೆಂಡ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನಪ್ಪ ಅಂತಂದ್ರೆ ವೇರ್ ಪಿನ್ ಕೋಡ್ ಈಕ್ವಲ್ ಟು, ಪಿನ್ ಕೋಡ್ ಇಸ್ ಎ ಇಂಟೀಜರ್ ಟೈಪ್. ಸೊ ಹಿಂಗಾಗಿ 585103, ಸೊ ಡೈರೆಕ್ಟ್ ವ್ಯಾಲ್ಯೂ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಆ್ಯಂಡ್ ಕಂಡೀಷನ್ ಎರಡು ಕಾಲಮ್ಸಿಂದ ವ್ಯಾಲ್ಯೂಸ್ ಮಧ್ಯ ನಾ ಆ್ಯಂಡ್ ಕಂಡೀಷನ್ ಹಾಕಿದೆ ಅಂತಂದ್ರೆ ದ್ಯಾಟ್ ಮೀನ್ಸ್ ಬೋತ್ ದ ಕಂಡೀಷನ್ಸ್ ಮಸ್ಟ್ ಬಿ ಟ್ರೂ. ಎರಡು ಕಂಡೀಷನ್ ಟ್ರೂ ಅಂದ್ರೆ ಕೋರ್ಸ್ನು ಆ ಸ್ಟೂಡೆಂಟ್ಸಿಂದ MCA ಇರಬೇಕು ಆ್ಯಂಡ್ ಪಿನ್ ಕೋಡ್ನು 585103 ಇತ್ತು ಅಂತಂದ್ರೆ ಓನ್ಲಿ ಅವ್ರದ್ದು ಇನ್ಫಾರ್ಮೇಷನ್ ಅಷ್ಟೇ ಡಿಸ್ಪ್ಲೇ ಮಾಡ್ತಾನೆ. ಈಗ ಎಕ್ಸಾಂಪಲ್ ನಾ ಇಲ್ಲಿ ರಮೇಶಂದು ವಿ ಹ್ಯಾವ್ ಎಂಟರ್ಡ್ MCA ಬಟ್ ಪಿನ್ ಕೋಡ್ ಇನ್ಸರ್ಟ್ ಮಾಡಲಿಲ್ಲ, ಪಿನ್ ಕೋಡ್ ಇಸ್ ನಲ್ ವ್ಯಾಲ್ಯೂ. ಸೊ ಅಂಥ ಟೈಮಿಗೆ ದಿಸ್ ಕಂಡೀಷನ್ ವಿಲ್ ಬ್ರಿಂಗ್ ಓನ್ಲಿ ಫಸ್ಟ್ ಸ್ಟೂಡೆಂಟ್ ಡೇಟಾ. ಇಲ್ಲಿ ಮ್ಯಾಲೆ ಬರೆದಿರೋ ಕಂಡೀಷನ್ನಾಗ ಕೋರ್ಸ್ MCA ಅಂತ ಏನಿ ಇಬ್ಬರದು ಇನ್ಫಾರ್ಮೇಷನ್ ತಂದು ಡಿಸ್ಪ್ಲೇ ಮಾಡ್ತಾನೆ. ಸೊ ದಿಸ್ ಇಸ್ ಅ ಡಿಫ್ರೆನ್ಸ್. ದಟ್ ಈಸ್ ಎರಡು ಕಂಡೀಷನ್ ಹಾಕಬೇಕಾಗಿತ್ತಂದ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಆ್ಯಂಡ್. ಸರ್ ನನಗೆ ಹಂಗೆ ಬೇಡ, MCA ಕೋರ್ಸು ಅಥವಾ BCA ಕೋರ್ಸ್ ಇಬ್ಬರದು ಬೇಕು, ಆರ್ ಕಂಡೀಷನ್ನಾಗ ಏನಾಗ್ತದೆ, ಎರಡರೊಳಗೆ ಯಾವುದೇ ಒಂದು ಕಂಡೀಷನ್ ಮ್ಯಾಚ್ ಆದರೂ ಇಟ್ ವಿಲ್ ಬ್ರಿಂಗ್ ದ ಡೇಟಾ ಇನ್ ದಿಸ್ ಕೇಸ್. ಲೈಕ್ ಎಕ್ಸಾಂಪಲ್ ಇಫ್ ಐ ಪುಟ್ ಆರ್, ಸೊ ಆರ್ ಹಾಕಿದಾಗ ಇಲ್ಲಿ ಈ ಕೊಟ್ಟಿರೋಂಥ ಕ್ವೆರಿ ಒಳಗೆ ಕೋರ್ಸ್ MCA ಇರ್ಬೋದು
ಅಥವಾ ಪಿನ್ ಕೋಡ್ 585103 ಇವೆರಡರೊಳಗೆ ಯಾವುದೇ ಒಂದು ಕಂಡೀಷನ್ ಮ್ಯಾಚ್ ಆಯಿತು. ಸೇ ನನ್ನ ಮೇಲೆ ಇನ್ನೊಂದು ಸ್ಟೂಡೆಂಟ್ ಇದ್ದಾನೆ, ಅವ BCA ಸ್ಟೂಡೆಂಟ್ ಇದ್ದಾನೆ ಆ್ಯಂಡ್ ಬಟ್ ಹೀ ಸ್ಟೇಯಿಂಗ್ ಇನ್ ಗುಲ್ಬರ್ಗ. ಸೊ ಅವ್ನ ಪಿನ್ ಕೋಡ್ 585103 ಅದ. ಸೊ ಅಂಥ ಕೇಸ್ನಾಗ ಅವನದು ಇನ್ಫಾರ್ಮೇಷನ್ ವಿಲ್ ಬಿ ರಿಟ್ರೀವ್ಡ್ ಇನ್ ದಿಸ್ ಕೇಸ್. ಲೆಟ್ ಅಸ್ ಇನ್ಸರ್ಟ್ ಒನ್ ಮೋರ್ ಡೇಟಾ. ಸೊ ಡೇಟಾ ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ it will be more effective to retrieve the data in this. So let us have one more record. I'll take Arun and put his mobile number, Arun, and he is studying BCA. Say avanu 55103 ಒಳಗೆ ಇರ್ತಾನೆ. So this is one more record. Let me insert this record in this. Okay, I have inserted one more record. Say one more will roll number change ಆಗಬೇಕಾಗಿತ್ತು. Anyway, Kiran, ಬೇಗಂದ್ರೆ roll number same ಇರೋಣ because that will help us to update. Kiran, he is studying BCA 55102. Take his record, copy this, paste. So once all data either, it will look more attractive to have the select commands in this. So now let us execute one by one. Say first query ಒಳಗೆ ಎಲ್ಲ ಸ್ಟೂಡೆಂಟ್ಸ್ ಇನ್ ಇನ್ಫಾರ್ಮೇಷನ್ ಬೇಕು, ನೋ ಕಂಡೀಷನ್ಸ್ ಅಟ್ ಆಲ್. ಸೊ ಆವಾಗ ರೈಟ್ ಕ್ಲಿಕ್ ಆ್ಯಂಡ್ ಪೇಸ್ಟ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಅಂತಂದಾಗ ಯು ಕ್ಯಾನ್ ಸಿ ಆಲ್ ದ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಈಸ್ ಬೀಯಿಂಗ್ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ಸೊ ಈ ರೀತಿಯಾಗಿ ನಾನು ಡೇಟಾ ರಿಟ್ರೀವ್ ಮಾಡಿಕೊಂಡು ಎಲ್ಲ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡ್ಲಿಕ್ಕತ್ತೀನಿ. ಸೆಕೆಂಡ್ ಕಂಡೀಷನ್, ಐ ವಾಂಟ್ ಟು ರಿಟ್ರೀವ್ ಓನ್ಲಿ MCA ಸ್ಟೂಡೆಂಟ್ಸ್ ಡೀಟೇಲ್ಸ್. ಸೊ ಅದಕ್ಕೆ ವೇರ್ ಕಂಡೀಷನ್ ಹಾಕ್ತೀನಿ, ಕೋರ್ಸ್ ಈಕ್ವಲ್ ಟು MCA. ಸೊ ವೆನ್ ಐ ಗಿವ್ ದಿಸ್, ಔಟ್ ಆಫ್ 4 ಓನ್ಲಿ 2 records will be displayed because only 2 students are from MCA in this case. ನೆಕ್ಸ್ಟ್ ನನಗೆ MCA ಓದ್ತಿರಬೇಕು and they must be from Gulbarga. So avaga copy this and I have put 2 conditions. Eradu condition match ಆಯಿತು ಅಂತಂದ್ರೆ ಅವ್ರದ್ದು ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗ್ತದೆ. ಸೊ there are 4 records, out of which how many will be displayed in this case? Yes, anyone? Class idire ellaru? ಸೊ ಟೋಟಲ್ 4 ರೆಕಾರ್ಡ್ಸ್ ತನಕ ಇಬ್ಬರು MCA ಒಳಗಿದ್ದಾರೆ. ಆ MCA ಒಳಗೆ ಎಷ್ಟು ಮಂದಿ ರೆಕಾರ್ಡ್ ಡಿಸ್ಪ್ಲೇ ಆಗ್ತಾರೆ ಈಗ? ಓಕೆ, ಸೊ ಎಕ್ಸಿಕ್ಯೂಟ್ ದಿಸ್, ಓನ್ಲಿ 1 ರೆಕಾರ್ಡ್ ಗೆಟ್ಸ್ ಡಿಸ್ಪ್ಲೇಡ್. ಸರ್ ಮತ್ತು MCAದವ್ರು ಇಬ್ಬರು ಇದ್ರಲ್ಲ, MCAದವ್ರು ಇಬ್ಬರು ಇದ್ದಾರೆ, ಆದ್ರೆ pin code of second student, that is Rameshan pin code is null. So ಈ ರೀಸನ್ ಇರೋದ್ರಿಂದ ಅವನದು ಇನ್ಫಾರ್ಮೇಷನ್ ಕ್ಯಾನ್ ನಾಟ್ ಬಿ ಡಿಸ್ಪ್ಲೇಡ್, ಅವನದು ಇನ್ಫಾರ್ಮೇಷನ್ ವಿಲ್ ನಾಟ್ ಬಿ ಡಿಸ್ಪ್ಲೇಡ್ ಇನ್ ದಿಸ್. ಯಾಕಂತಂದ್ರೆ ಸೆಕೆಂಡ್ ಕಂಡೀಷನ್ ಸೇಸ್ ದ್ಯಾಟ್ ದ ಪಿನ್ ಕೋಡ್ ಮಸ್ಟ್ ಬಿ 55103. ಸೊ ಪಿನ್ ಕೋಡ್ 55103 ಇರಲಾರ್ದ ರೀಸನ್ ಸಲುವಾಗ ಹಿಸ್ ರೆಕಾರ್ಡ್ ಇಸ್ ನಾಟ್ ಬೀಂಗ್ displayed in this case. ಈಗ let us execute one more record in a query in this case where I have put a OR condition. So OR condition haki, let me even put the pin code value, pin code early, and I want the course also. So course nu hakligatini, pin code hakligatini, and I am giving a condition that pin code should be 55103 or course name should be MCA. So copy ಮಾಡಿ, I will paste it here. So in this case you will get 3 records in this. 3 records ನಾಗ ರಮೇಶ್, ಸಚಿನ್, ಅರುಣ್ 3 ಮಂದಿ ಬಂದಾರ. 1 record is missing in this. Okay, ಯಾಕೆ ಅದು ಮಿಸ್ಸಿಂಗ್ ಆಗ್ಯದ? we will see that. The first point, ರಮೇಶನ್ ಇನ್ಫಾರ್ಮೇಷನ್ ಯಾಕೆ ಡಿಸ್ಪ್ಲೇ ಆಗ್ಲಿಕ್ಕತ್ತದ ಅಂತಂದ್ರೆ ಒಂದು ಕಂಡೀಷನ್ ಕೋರ್ಸ್ ಇಸ್ MCA was matching. ಸೆಕೆಂಡ್ ರೆಕಾರ್ಡ್ ಸಚಿನ್ ಡಿಸ್ಪ್ಲೇ ಆಗ್ಲಿಕ್ಕತ್ತದ ಬಿಕಾಸ್ ಅವ್ನ ಕೋರ್ಸ್ನು ಮ್ಯಾಚ್ ಆಗ್ಲಿಕ್ಕತ್ತದ, ಪಿನ್ ಕೋಡ್ನು ಮ್ಯಾಚ್ ಆಗ್ಲಿಕ್ಕತ್ತದ. ಥರ್ಡ್ ಕಂಡೀಷನ್ ಈಸ್ ಅರುಣಂದು ಪಿನ್ ಕೋಡ್ ಮ್ಯಾಚ್ ಆಗ್ಲಿಕ್ಕತ್ತದ ಬಟ್ ಕೋರ್ಸ್ ಇಸ್ ನಾಟ್ ಮ್ಯಾಚಿಂಗ್, ಮೇಕ್ಸ್ ನೋ ಡಿಫ್ರೆನ್ಸ್. ಯಾವುದಾದ್ರೂ ಒಂದು ಕಂಡೀಷನ್ ಮ್ಯಾಚ್ ಆದ್ರೆ ದ ಡೇಟಾ ಈಸ್ ಸಫಿಷಿಯಂಟ್ ಫಾರ್ ಅಸ್. ಈಗ
one the data which we have missed here out of all the records is the record of Kiran. Reason edaka, first point, he is from BCA, so alla BCA condition kottilla. What is his pin code? So pin code namaga we have to see what we have inserted for Kiran. Okay, so pin code for Kiran we have inserted 585102. ಸೊ ಅವನದು ಕೋರ್ಸ್ ನೇಮ್ನು ಮ್ಯಾಚ್ ಆಗಲಿಲ್ಲ ಬಿಕಾಸ್ ಅಲ್ಲಿ MCA ಹುಡುಕ್ಲಿಗತ್ತೀವಿ, ಹೀ ಈಸ್ ಅ BCA ಸ್ಟೂಡೆಂಟ್. ಸೆಕೆಂಡ್, ಪಿನ್ ಕೋಡ್ ಇಸ್ 585102, ಬಟ್ ಅಲ್ಲಿ ನಾವು 103 ಹುಡುಕ್ಲಿಗತ್ತೀವಿ. ಸೊ ಎರಡೂ ಕಂಡೀಷನ್ ಮ್ಯಾಚ್ ಆಗಲಿಲ್ಲ. ಸೊ ವಿ ಕ್ಯಾನ್ ಸಿ ಕಿರಣ್ಸ್ ರೆಕಾರ್ಡ್ ಇಸ್ ನಾಟ್ ಬೀಯಿಂಗ್ ಡಿಸ್ಪ್ಲೇಡ್ ಇನ್ ದ ಲಿಸ್ಟ್. ಸೊ ಈ ರೀತಿಯೊಳಗೆ ದೆರ್ ಆರ್ ಡಿಫ್ರೆಂಟ್, ಇದು ನಾ ಹೇಳಿಗತ್ತಲ್ರಿ, ದ ಕಂಡೀಷನ್ಸ್ ಆರ್ ಲೈಕ್ ಎನಿಥಿಂಗ್, ನೀವು ಅದು ಯೋಚನೆ ಮಾಡೋದು ಕಲಿಬೇಕಾಗ್ತದೆ. ಬಿಕಾಸ್ ಎಷ್ಟು ಟೈಪ್ಸ್ ಆಫ್ ಕಂಡೀಷನ್ಸ್ ಹಾಕ್ಬೋದು ಅಂತಂದರೆ ದರ್ ಇಸ್ ನೋ ಲಿಮಿಟ್ ಫಾರ್ ಇಟ್. ಸಮ್ಟೈಮ್ಸ್ ನನಗೆ ಕಂಡೀಷನ್ಸ್ ಎರಡೂ ಮ್ಯಾಚ್ ಆಗಬೇಕು. ಲೈಕ್ ಎಕ್ಸಾಂಪಲ್ ಗುಲ್ಬರ್ಗಕ್ಕೆ 585102 ಅಪ್ಲೈ ಆಗ್ತದೆ, 103 ಅಪ್ಲೈ ಆಗ್ತದೆ. ಸೊ ಗುಲ್ಬರ್ಗದಾಗಿರೋರಿಗೆ ಎಲ್ಲರದು ಇನ್ಫಾರ್ಮೇಷನ್ ಬೇಕು ಅಂತಂದಾಗ ಐ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಆ್ಯಂಡ್ ಕಂಡೀಷನ್. ಪಿನ್ ಕೋಡ್ನಾಗ ಇಟ್ ಕ್ಯಾನ್ ಬಿ ಐದರ್ 585102 ಆರ್ 103. ಸೊ ಅವಾಗ ನಾವೇನು ಮಾಡ್ತೀವಿ, ಆರ್ ಪಿನ್ ಕೋಡ್ ಈಕ್ವಲ್ ಟು 585102. Now understand this point clearly. Retrieve the data. First condition ಏನೇನು ಬೇಕು ಅಂತ ಹೇಳ್ತೀವಿ. Where condition either the student should be from MCA ಕೋರ್ಸ್ದಾಗ ಇರಬೇಕು ಕಂಪಲ್ಸರಿ. ಆ್ಯಂಡ್ ಸೆಕೆಂಡ್ ಕಂಡೀಷನ್ ಏನಪ್ಪ ಅಂತಂದ್ರೆ ಇವು ಎರಡರೊಳಗೆ ಯಾವುದರ ಒಂದು ಕಂಡೀಷನ್ ಮ್ಯಾಚ್ ಆಗಬೇಕು. ಸೊ ಇನ್ ದ್ಯಾಟ್ ಕೇಸ್ 585102 ವರ ಇರಬೇಕು ಅಥವಾ 585103 ಇರಬೇಕು. ಸೊ 102 ಈಗ ಸಪೋಸ್ 102 ಮ್ಯಾಚ್ ಆಗ್ಯದ ಅಂತಂದ್ರೆ ಕಂಪಲ್ಸರಿ ಒಂದು ಕೋರ್ಸ್ ನೇಮ್ ಶುಡ್ ಬಿ MCA. 103 ಮ್ಯಾಚ್ ಆಗ್ಯದ ಅಂತಂದ್ರೆ ಕಂಪಲ್ಸರಿ ದ ಕೋರ್ಸ್ ನೇಮ್ ಶುಡ್ ಬಿ MCA. ಸೊ ಇಲ್ಲಿ ದ ಕಂಪಲ್ಸರಿ ಕಂಡೀಷನ್ ಇಸ್ MCA. ಪಿನ್ ಕೋಡ್ ಕ್ಯಾನ್ ಬಿ 585102 or it can be 585103. Now copy this, you will get only one record from the list. ಯಾಕೆ ಒಂದು ರೆಕಾರ್ಡ್ ಅಂತಂದ್ರೆ ವಾಟ್ ಹ್ಯಾಪನ್ ಟು ದ ಅದರ್ ರೆಕಾರ್ಡ್ಸ್, ಬೇರೆಯವ್ರದ್ದು ಇನ್ಫಾರ್ಮೇಷನ್ ಯಾಕೆ ಡಿಸ್ಪ್ಲೇ ಮಾಡಲಿಲ್ಲ. ಟೂ ಕಂಡೀಷನ್ಸ್ ಇಬ್ಬರದಂತರೂ ದೇ ಆರ್ ಫ್ರಮ್ BCA, ಸೊ ಅವ್ರು ಬರೋ ಚಾನ್ಸೇ ಇಲ್ಲ. ಆ್ಯಂಡ್ ಉಳಿದಿಬ್ಬರು MCA ಒಳಗೆ ಎರಡು ಕಂಡೀಷನ್ ಮ್ಯಾಚ್ ಆಗಿತ್ತು, ಆದ್ರೆ ದ ರಮೇಶ್ ಪಿನ್ ಕೋಡ್ ಈಸ್ ನಾಟ್ ಮ್ಯಾಚಿಂಗ್, ಅವನ ಪಿನ್ ಕೋಡ್ ನಲ್ ಅದ. ಸೊ ಹೀಗಾಗಿ ಹಿಸ್ ಇನ್ಫಾರ್ಮೇಷನ್ ವಾಸ್ ನಾಟ್ ರಿಟ್ರೀವ್ಡ್ ಇನ್ ದಿಸ್ ಕೇಸ್. ಸೊ ದಿಸ್ ವೇ ದ ಕಾಂಪ್ಲೆಕ್ಸಿಟಿ ಆಫ್ ಸೆಲೆಕ್ಟ್ ಕಮಾಂಡ್ ಇಸ್ ವೆರಿ ಹ್ಯೂಜ್. ಆ್ಯಂಡ್ ನಾವು ಇವತ್ತೇನು 4 ಕಮಾಂಡ್ಸ್ ಯೂಸ್ ಮಾಡ್ತೀವಿ, ಉಳಿದ 3 ಕ್ಲಾಸಸ್ ಕಂಪ್ಲೀಟ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಡಿಫ್ರೆಂಟ್ ವೇ ಆಫ್ ರಿಟ್ರೀವಿಂಗ್ ದ ಡೇಟಾ. This is just a very simple structures of putting the conditions in this. So there are many varieties how you can retrieve the data from the database tables in this case. ಯಾವುದಾದ್ರೂ ಕಂಡೀಷನ್ ಅದು ಯಾವುದಾದ್ರೂ ಕ್ವೆರಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಯು ಕ್ಯಾನ್ ಆಸ್ಕ್ ಮೀ, ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಒನ್ಸ್ ಅಗೇನ್. So everyone is clear with the queries, I believe. Okay, good. So ರಮೇಶ್ ಅಂದ್ರೆ ನಾ ಇನ್ಸರ್ಟೇ ಮಾಡೋ ಹೊತ್ನಾಗೆ ಅವ್ನ ವ್ಯಾಲ್ಯೂ ಇನ್ಸರ್ಟೇ ಮಾಡಲಿಲ್ಲ. ಇಲ್ಲಿ ಇನ್ಸರ್ಟ್ ಕ್ವೆರಿ ಒಳಗೆ ಯಾವಾಗ ನಾ ರಮೇಶನ ವ್ಯಾಲ್ಯೂ ಇನ್ಸರ್ಟ್ ಮಾಡ್ಲಿಕ್ಕತ್ತಿದ್ದೆ, ದಟ್ ಈಸ್ ಇಲ್ಲಿದೆ ನೋಡಿ. ಇನ್ಸರ್ಟ್ ಮಾಡಬೇಕಾದಾಗ ನಾ ಇಲ್ಲಿ ಅವನದು ಪಿನ್ ಕೋಡ್ ವ್ಯಾಲ್ಯೂ ಇನ್ಸರ್ಟೇ ಮಾಡಿಲ್ಲ. ಸೊ ಪಿನ್ ಕೋಡ್ ವ್ಯಾಲ್ಯೂ ಇಲ್ಲೆಲ್ಲೂ ತೋರ್ಸಂಗ್ಲಾಗೀನಿ ಆ್ಯಂಡ್ ಅದ್ರ ಸಲುವಾಗಿ ವ್ಯಾಲ್ಯೂ ತೋರ್ಸಂಗ್ಲಾಗೇನೆ. ಸರ್ ನಂಗೆ ರಮೇಶನ ಇನ್ಫಾರ್ಮೇಷನ್ ಬೇಕಾಗ್ಯದ ಅಂತಂದ್ರೆ ನೇಮ್ ಬೇಸಿಸ್ ಮೇಲೆ ರಿಟ್ರೀವ್ ಮಾಡೋವಂತು ಅವನದು ಡೇಟಾ. ನೇಮ್ ಬೇಸಿಸ್ ಮೇಲೆ ರಿಟ್ರೀವ್ ಮಾಡ್ಬೇಕಾದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್, ಸ್ಟಾರ್ ಹಾಕಬೇಡ್ರಿ, ಪುಟ್ ಆಟ್ರಿಬ್ಯೂಟ್ ನೇಮ್ಸ್, ನೇಮ್, ರೋಲ್ ನಂಬರ್ ಆರ್ ರೋಲ್ NO, ಕಾಮ email ID, comma mobile number, comma pin code, comma course COURSE from TBL student
ನೇಮ್ ಬೇಸಸ್ ಮೇಲೆ ತೊಗೊಂಬರ್ಬೇಕಾಗದಂದ್ರೆ ವೇರ್ ನೇಮ್ ಈಕ್ವಲ್ ಟು ವ್ಯಾರ್ ಕ್ಯಾರ್ ಇರೋದ್ರಿಂದ ಡಬಲ್ ಕೊಟೇಶನ್ನಾಗ ರಮೇಶ್. ಸರ್ ರಮೇಶ್ ಆರ್ ಕ್ಯಾಪಿಟಲ್ನಾಗ ಹಾಕಬೇಕೇನು? ನಾಟ್ ನೆಸಸರಿ ಇನ್ ದಿಸ್ ಕೇಸ್. ಒಂದು ಡಬಲ್ ಕೊಟೇಶನ್ನಾಗ ನೀವು ಕ್ಯಾಪಿಟಲ್ ಲೆಟರ್ಸ್ನಾಗ ಕೊಡ್ರಿ, ಸ್ಮಾಲ್ ಲೆಟರ್ಸ್ನಾಗಾರ ಕೊಡ್ರಿ, ಇಟ್ ವಿಲ್ ಬ್ರಿಂಗ್ ದ ಡೇಟಾ ಇನ್ ದಿಸ್. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್ ವೇರ್ ಯು ಕ್ಯಾನ್ ಸಿ ಅವ್ನು ಪಿನ್ ಕೋಡ್ ಜಾಗದಾಗ ನಲ್ ಸ್ಟೋರ್ ಆಗ್ಯದ. ನಲ್ ಯಾಕೆ ಸ್ಟೋರ್ ಆಗ್ಯದ ಅಂತಂದ್ರೆ ನಾ ಇನ್ಸರ್ಟ್ ಮಾಡಬೇಕಾದಾಗ, ಡೇಟಾ ಇನ್ಸರ್ಟ್ ಮಾಡಬೇಕಾದಾಗ ಐ ಡಿಡ್ ನಾಟ್ ಗಿವ್ ದ ಪಿನ್ ಕೋಡ್ ವ್ಯಾಲ್ಯೂ ಫಾರ್ ರಮೇಶ್ ಇನ್ ದಿಸ್ ಕೇಸ್. ಈ ರೀಸನ್ ಇರೋದ್ರಿಂದ ಯು ಕ್ಯಾನ್ ಸಿ ನಲ್ ಹ್ಯಾಸ್ ಬೀನ್ ಸ್ಟೋರ್ಡ್ ಇನ್ಸೈಡ್ ದ ಪಿನ್ ಕೋಡ್. ಇದು ನಲ್ ಅಂತ ವ್ಯಾಲ್ಯೂ ಬರೀ ವ್ಯಾರ್ ಕ್ಯಾರಿಗೆ ಸ್ಟೋರ್ ಆಗಲ್ಲ, ಇಟ್ ಕ್ಯಾನ್ ಆಲ್ಸೋ ಬಿ ಸ್ಟೋರ್ಡ್ ಫಾರ್ ದ ಇಂಟೀಜರ್ ವ್ಯಾಲ್ಯೂಸ್ ಇನ್ ದಿಸ್ ಕೇಸ್. ಇಲ್ಲಿ ಆ್ಯಕ್ಚುಲಿ ನಿಮಗೆ ತೋರ್ಸೋದು ನಲ್ ತೋರಿಸ್ಲಿಕ್ಕತ್ತನ, ಬಟ್ ಅಲ್ಲಿ ಡೇಟಾ ಬೇಸ್ನಾಗ ಇಟ್ ವಿಲ್ ಬಿ ಸ್ಟೋರ್ಡ್ ಆ್ಯಸ್ -1 ಅಂತೇಳಿ ಸ್ಟೋರ್ ಆಗಿರ್ತದೆ. ಸೊ ಆಲ್ ದೇ ಆರ್ ಐಡೆಂಟಿಫೈಡ್ ಆಸ್ ಅ ನಲ್ ವ್ಯಾಲ್ಯೂಸ್ ಆ್ಯಂಡ್ ಅದರ ಪ್ರಕಾರ ಇಲ್ಲಿ ನಲ್ ಅಂತೇಳಿ ಇಟ್ ವಿಲ್ ಬಿ ರಿಟ್ರೀವ್ಡ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಅಬೌಟ್ ದ ರಿಟ್ರೀವಿಂಗ್ ದ ಡೇಟಾ ಫ್ರಮ್ ದ ಟೇಬಲ್. ಈಗ ನಾಳೆ ಬಂದು ಅವ ಸರ್ ನಂದು ಪಿನ್ ಕೋಡ್ ಅದ ರೀ, ಪಿನ್ ಕೋಡ್ ನಂಬರ್ ತೊಗೋರಿ ಅಂತ ಹೇಳ್ತಾನೆ, ನನಗೆ ಅಪ್ಡೇಟ್ ಮಾಡಬೇಕು. ಸೊ ಅಪ್ಡೇಟ್ ಮಾಡ್ಬೇಕಾದ್ರೆ ವಿ ಮೇಕ್ ಯೂಸ್ ಆಫ್ ದ update command in this case. So syntax is very simple. It is, let's start from here. Update table name. ನೀವು ಯಾವ ಟೇಬಲ್ನಾಗ ಅಪ್ಡೇಟ್ ಮಾಡ್ಲಿಕ್ಕತ್ತೀರಿ ಆ ಟೇಬಲ್ ನೇಮ್ ಮೆನ್ಷನ್ ಮಾಡ್ತೀರಿ. ಸೆಟ್ attribute name equal to value, comma again the same thing. ನೀವು ಎಷ್ಟು ಆಟ್ರಿಬ್ಯೂಟ್ಸ್ಗಳು ಅಪ್ಡೇಟ್ ಮಾಡೋದ ಆ ಆಟ್ರಿಬ್ಯೂಟ್ ನೇಮ್ಗಳು ಹಾಕ್ರಿ. ಅದು ಆಟ್ರಿಬ್ಯೂಟ್ ಅಂದರೆ ಕಾಲಮ್ ನೇಮ್ಗಳು, ಆ್ಯಂಡ್ ಅದಕ್ಕೆ ಏನು ವ್ಯಾಲ್ಯೂ ಬೇಕು ಆ ವ್ಯಾಲ್ಯೂ ಇನ್ಸರ್ಟ್ ಮಾಡಿರಿ. ಇದೇ ರೀತಿಯೊಳಗೆ ಯು ಕ್ಯಾನ್ ಅಪ್ಡೇಟ್ ಆ್ಯಸ್ ಮೆನಿ ಆ್ಯಸ್ ಕಾಲಮ್ಸ್ ಇನ್ ದಿಸ್ ಕೇಸ್. ಆ್ಯಂಡ್ ದೆನ್ ವೇರ್ ಕಂಡೀಷನ್. ನಾವು ದಿಸ್ ವೇರ್ ಕಂಡೀಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನೆನಪಿಟ್ಕೋರಿ, ನೀವು ಅಪ್ಡೇಟ್ ಕಮಾಂಡ್ನಾಗ ಇಫ್ ಯು ಡೋಂಟ್ ಗಿವ್ ಅ ವೇರ್ ಕಂಡೀಷನ್ ಕೊಡಲಿಲ್ಲ ಅಂತಂದ್ರೆ ನಿಮ್ಮದು ಟೇಬಲ್ನಾಗ ಎಷ್ಟು ರೋಸ್ ಇನ್ಸರ್ಟ್ ಮಾಡಿರಿ ಆ ವ್ಯಾಲ್ಯೂ ಎಲ್ಲ ರೋಸಿಗೆ ಅಪ್ಡೇಟ್ ಆಗಿಬಿಡ್ತದೆ. ಸೇ ಎಕ್ಸಾಂಪಲ್ ನಾ ಅಲ್ಲಿ ನೇಮ್ ಸಚಿನ್ ಬದಲು ನೇಮ್ ರಾಹುಲ್ ಅಂತ ಹಾಕಿದೆ, ವೇರ್ ಕಂಡೀಷನ್ ಹಾಕಲಿಲ್ಲ. ನನ್ನ ಬಳಿ 4 ರೆಕಾರ್ಡ್ ಅವ, ಅವು 4 ರೆಕಾರ್ಡ್ನಾಗ ಇಟ್ ವಿಲ್ ಶೋ ಏನಂತಾರೆ, ಇನ್ಸ್ಟೆಡ್ ಆಫ್ ಸಚಿನ್ ಇಟ್ ವಿಲ್ ಪುಟ್ ದ ಅನದರ್ ನೇಮ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಕಂಪಲ್ಸರಿ ನೀವು ಯಾವಾಗ ಅಪ್ಡೇಟ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ತಾಯಿರ್ತೀರಿ ಯು ಹ್ಯಾವ್ ಟು ಮೆನ್ಷನ್ ದ ವೇರ್ ಕಂಡೀಷನ್. ಸೊ ಆ ವೇರ್ ಹೌದು ಸರ್ ಇಲ್ಲರಿ ಸರ್ ಎಲ್ಲರಿಗೂ ಅಪ್ಡೇಟ್ ಆಗಬೇಕದು ಅಂತಿತ್ತಂತಂದ್ರೆ ಆವಾಗ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಯು ನೀಡ್ ನಾಟ್ ರೈಟ್ ದ ವೇರ್ ಕಂಡೀಷನ್. ಬಟ್ ಯಾವಾಗ ನಿಮಗೆ ಎಲ್ಲರಿಗೂ ಕಂಡೀಷನ್ ಪರ್ಟಿಕ್ಯುಲರ್ ಪರ್ಸನ್ಗೆ ಅಪ್ಲೈ ಆಗಬೇಕು ಅಂತಂದಾಗ ನೀವು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದ ಅಪ್ಡೇಟ್ ಕಮಾಂಡ್ ಇನ್ ದಿಸ್. ಈಗ ನಂಗೆ ಬರೀ ರಮೇಶಂದಷ್ಟೇ ಪಿನ್ ಕೋಡ್ ನಂಬರ್ ಚೇಂಜ್ ಮಾಡಬೇಕಾಗ್ಯದ, ಆವಾಗ ವಿ ಮೇಕ್ ಯೂಸ್ ಆಫ್ ಅ ವೇರ್ ಕಂಡೀಷನ್. ಲೆಟ್ ಮೀ ಶೋ ಯು ಫಸ್ಟ್ ಡೆಫಿನೇಷನ್. ದಿಸ್ ಕಮಾಂಡ್, this query is used to update the values of an existing record. So this is the syntax. Let us see the example. So example naga pin code update ಮಾಡಬೇಕು. update TVL student set pin code equal to 58510. I'll take 6 where. ಈಗ ವೇರ್ ಕಂಡೀಷನ್ನಾಗ ನನಗೆ ದೀಸ್ ಆರ್ ಆಲ್ ದ ಐಲ್ ಪುಟ್ ಆಲ್ ದ ರೆಕಾರ್ಡ್ಸ್. ನನಗೆ ಬರೀ ರಮೇಶಂದಷ್ಟೇ ಪಿನ್ ಕೋಡ್ ನಂಬರ್ ಚೇಂಜ್ ಮಾಡಬೇಕಾಗಿದೆ. ಸೊ ವಾಟ್ ಶುಡ್ ಬಿ ದ ವೇರ್ ಕಂಡೀಷನ್ ಇನ್ ದಿಸ್ ಕೇಸ್? ಯಾವಾಗ ನೀವು ಒಂದು ಪರ್ಟಿಕ್ಯುಲರ್ ವ್ಯಕ್ತಿದಷ್ಟೇ ನೀವು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ದಟ್ ಯು ಶುಡ್ ಮಾಡಿಫೈ ಬೇಸ್ಡ್ ಆನ್ ಎ ವ್ಯಾಲ್ಯೂ ವಿಚ್ ಇಸ್ ಯುನೀಕ್ ಅಮಾಂಗ್ ಆಲ್ ದೀಸ್. ಅದಕ್ಕೆ ಒಂದು ರೋಲ್ ನಂಬರ್ ಯೂಸ್ ಮಾಡೋಕಂದ್ರೆ ರೋಲ್ ನಂಬರ್ ಕಾಂಟ್ ಬಿ ಯುನೀಕ್. ಯಾಕಂತಂದ್ರೆ MCAನಾಗ 1 2 3 4 ಇರ್ತದೆ, BCAನಾಗೂ 1 2 3 4 ಇರ್ತದೆ. ಸೊ ಹಿಂಗಾಗಿ ಇಮೇಲ್ ID ಈಸ್ ಒನ್ ಆಪ್ಷನ್ ವಿಚ್ ಇಸ್ ಯೂನಿಕ್ ಫಾರ್ ಎವ್ರಿ ಪರ್ಸನ್. ಸೊ ನಾ ಏನು ಮಾಡ್ತೀನಿ, ಐಲ್ ಅಪ್ಡೇಟ್ ದ ರೆಕಾರ್ಡ್ ಬೇಸ್ಡ್ ಆನ್ ದ ಇಮೇಲ್ ID ಇನ್ ದಿಸ್ ಕೇಸ್. ಸೊ ಅದಕ್ಕೆ ವೇರ್ ಕಂಡೀಷನ್ನಾಗ ಇಮೇಲ್ ID ಈಕ್ವಲ್ ಟು ವ್ಯಾರ್ ಕ್ಯಾರ್ ಇರೋದ್ರಿಂದ ಡಬಲ್ ಕೊಟೇಷನ್ನಾಗ
ramesh@gmail.com and put a semicolon. So only one person's record will be updated. Sir, suppose ರಮೇಶ್ ಅಂದು ಎರಡು ರಮೇಶ್ ಇದ್ದರು ಅಂದರೆ ಏನಾಗ್ತದೆ? ಐ ಮೀನ್ ಇಮೇಲ್ ಐ ಡಿ ಇಬ್ಬರದ್ದು ಎರಡು ಕಡೆ ನಾ ramesh@gmail.com ಅಂತ ಹಾಕಿದ್ನಂದ್ರೆ ಏನಾಗ್ತದೆ ಅಂದರೆ ಇಬ್ಬರದ್ದು ರೆಕಾರ್ಡ್ಸ್ ಅಪ್ಡೇಟ್ ಆಗ್ತದೆ. ಬಟ್ ವಿಚ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಯೂಸಲಿ ಇಮೇಲ್ ಐ ಡಿ ವಿಲ್ ಬಿ ಯೂನಿಕ್ ಫಾರ್ ಪರ್ಸನ್ ಟು ಪರ್ಸನ್ ಇನ್ ದಿಸ್ ಕೇಸ್. ಸೊ ಲೆಟ್ ಮೀ ಟೇಕ್ ದಿಸ್, paste it here and click on enter. So you can see query okay, one row affected, row matched one match agada, changed one. So adu change aaytu. Let us see the changed record. Now you can see illi pin code for Ramesh has been added 585106. So ee ರೀತಿಯಾಗಿ ಅಪ್ಡೇಟ್ ಆಯಿತು. ಈಗ ರೋಲ್ ನಂಬರ್ನಾಗೂ ಅಷ್ಟೇ ಅಲ್ಲಿ ಯು ಕ್ಯಾನ್ ಸಿ ಕಿರಣ್ ಮತ್ತು ಅರುಣ್ ಇಬ್ಬರದು ಬಿ ಸಿ ಏನಾಗಿದ್ರೆ ಬಟ್ ರೋಲ್ ನಂಬರ್ ಮ್ಯಾಚ್ ಆಗ್ಲಿಕ್ಕತ್ತದು. ಅದಕ್ಕೆ ನಂಗೆ ಅರುಣಂದು ಮೇಲೆ ಇದು ರೋಲ್ ನಂಬರ್ ಚೇಂಜ್ ಮಾಡಬೇಕು. ಸೊ ಫಾರ್ ದ್ಯಾಟ್ ವಿಲ್ ರೈಟ್ ಅ ಕ್ವೆರಿ ಅಪ್ಡೇಟ್ TBL student set roll number equal to 2 where email ID equal to double quotation naga email ID for Arun is arun@gmail.com. ಸೊ ಈ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಿದೆ ಅಂತಂದ್ರೆ ಓನ್ಲಿ ಒನ್ ರೆಕಾರ್ಡ್ ವಿಲ್ ಬಿ ಅಪ್ಡೇಟೆಡ್ ಆ್ಯಂಡ್ ದಟ್ ಈಸ್ ಆಫ್ ದ ಅರುಣ್ಸ್. ಸೊ ನೌ ಯು ಕ್ಯಾನ್ ಸಿ ದ ಡೇಟಾ. ಸೊ ಅರುಣ್ ದಿ ರೋಲ್ ನಂಬರ್ ಹ್ಯಾಸ್ ಬಿನ್ ಚೇಂಜ್ಡ್. ಸೊ ಈ ರೀತಿಯಾಗಿ ನೆಕ್ಸ್ಟ್ ಸರ್ ಕಿರಣ್ ಮತ್ತು ಇವರಿಬ್ಬರದು ಮೊಬೈಲ್ ನಂಬರ್ ಇಸ್ ಡಿಫ್ರೆಂಟ್. ಓಕೆ, ದೆನ್ ನಾಟ್ ಅನ್ ಇಶ್ಯೂ. ಎಸ್, ಹಾಂ ರೀ, ನೇಮ್ ಈಕ್ವಲ್ ಟು ಅರುಣ್ ಅಂತ ತೊಗೋಬೋದು. ಈ ನಮ್ಮ ಎಕ್ಸಾಂಪಲ್ನಾಗ ನೇಮ್ ಈಕ್ವಲ್ ಟು ಅರುಣ್ ಅಂತ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಬಟ್ ನೀವು ಯಾವಾಗ ಲೈವ್ ಡೇಟಾ ಜೊತೆ ವರ್ಕ್ ಮಾಡ್ತಿರ್ತೀರಿ ಆ ಟೈಮಿಗೆ ಕಾಲೇಜ್ನಾಗ ದೇರ್ ಕ್ಯಾನ್ ಬಿ ಸ್ಟೂಡೆಂಟ್ಸ್ ವಿತ್ ಇಬ್ಬರು ಸ್ಟೂಡೆಂಟ್ಸ್ ವಿತ್ ಸೇಮ್ ನೇಮ್ ಇರ್ಬೋದಲ್ರಿ. ಈಗ ಇಬ್ಬರು ಬರೀ ಅರುಣ್ ಅಂತ ಹೆಸರು ಬರ್ಸಿದ್ರು, ಅವಾಗ ಏನಾಗ್ತದೆ ಇಬ್ಬರದು ರೋಲ್ ನಂಬರ್ ಚೇಂಜ್ ಆಗಿಬಿಡ್ತದೆ. ಸೊ ಹಂಗೆ ಆಗಬಾರ್ದು ಅಂತೇಳಿ ನಾವೇನು ಮಾಡ್ತೀವಿ, ಒಂದು ಸ್ಟೂಡೆಂಟಿಂದ ರೆಕಾರ್ಡ್ ಚೇಂಜ್ ಆಗಬೇಕಾಗಿತ್ತು ಅಂತಂದ್ರೆ ಕಂಪಲ್ಸರಿ ಅಲ್ಲಿ ಯಾವುದು ಯೂನಿಕ್ ವ್ಯಾಲ್ಯೂ ಅದ ಆ ಯೂನಿಕ್ ವ್ಯಾಲ್ಯೂ ತೊಗೊಂಡೇ ಚೇಂಜ್ ಮಾಡಬೇಕು. ಕ್ಲಿಯರ್ ಆಯ್ತು ರೀ ಇದು? ಓಕೆ. ಸೊ ಈಗ ಎಕ್ಸಾಂಪಲ್ ನಿಮ್ಮದೇ ರಮ್ಯಾ ಅಂತಿದ್ದಾರೆ, ಇಡೀ ಜಗತ್ತಿನಾಗ ರಮ್ಯಾ ಒಬ್ಬರೇ ಇದ್ದಾರೇನ್ರಿ? ಇಲ್ಲ, ಇಲ್ಲಿ ನಮ್ಮ ಆಫೀಸ್ನಾಗೂ ರಮ್ಯಾ ಅಂತಿದ್ದಾರೆ. ಸೊ ಈಗ ಆಧಾರ್ ಕಾರ್ಡ್ನಾಗ ನಿಮ್ಮ ಹೆಸರು ರಮ್ಯಾ ಅಂತ ಕೊಟ್ಟರೆ ಅವ್ರ ಹೆಸರು ರಮ್ಯಾ ಅಂತ ಕೊಟ್ಟಾರೆ. ಅವ್ರ ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರು ಅಂತಂದ್ರೆ ಅಲ್ಲಿ ವೇರ್ ನೇಮ್ ಈಕ್ವಲ್ ಟು ರಮ್ಯಾ ಅಂತ ಕೊಟ್ಟರೆ ಇಡೀ ಇಂಡಿಯಾ ಒಳಗೆ ಎಷ್ಟು ಮಂದಿ ರಮ್ಯಾ ಅದಾರೆ ಎಲ್ಲರದು ಒಂದೇ ಮೊಬೈಲ್ ನಂಬರ್ ಬಂದುಬಿಡ್ತದೆ. ಹಂಗೆ ಆಗಬಾರ್ದು ಅಂತೇಳಿ ನಾವೇನು ಮಾಡ್ತೀವಿ, ವಿ ಆಲ್ವೇಸ್ ಟೇಕ್ ಕೇರ್ ಆಫ್ ಯೂನಿಕ್ ವ್ಯಾಲ್ಯೂಸ್ ಇನ್ ದಿಸ್ ಕೇಸ್. ಆ ಯೂನಿಕ್ ವ್ಯಾಲ್ಯೂ ತೊಗೊಂಡು ಅದರ ಬೇಸಿಸ್ ಮೇಲೆ ವಿ ಹ್ಯಾವ್ ಟು ಅಪ್ಡೇಟ್ ದ ರೆಕಾರ್ಡ್ಸ್ ಇನ್ ದಿಸ್ ಕೇಸ್. ಈಗ ನನಗಿಲ್ಲಿ ಕಾಲೇಜ್ ಒಂದು ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಮಾಡಬೇಕಾಗಿದೆ. ಐ ವಾಂಟ್ ಟು ಆ್ಯಡ್ ಒನ್ ಮೋರ್ ಕಾಲಮ್ ನೇಮ್ ಆ್ಯಸ್ ಕಾಲೇಜ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಐ ವಿಲ್ ಆ್ಯಡ್ ಅ ಕಾಲಮ್ ಆಲ್ಟರ್ ಟೇಬಲ್ TBL student, add column college and varchar as say varchar as 50. ಈಗ ನಾ ಇಷ್ಟೇ ಬರೆದು ಎಂಟರ್ ಅಂತ ಕ್ಲಿಕ್ ಮಾಡಿದೆ ಅಂತಂದ್ರೆ ಕಾಲೇಜ್ ಅಂತಲೂ ಒಂದು ಕಾಲಮ್ ಆ್ಯಡ್ ಆಗ್ತದೆ ಆ್ಯಂಡ್ ಎಲ್ಲರಿಗೂ ನಲ್ ವ್ಯಾಲ್ಯೂ ವಿಲ್ ಬಿ ಇನಿಷಿಯಲೈಸ್. ಲೆಟ್ ಅಸ್ ಸಿ ದಟ್. ಕ್ಲಿಕ್ಡ್ ಆನ್ ಎಂಟರ್. ಸೊ ಇಟ್ ಸೇಸ್ ಕ್ವೆರಿ ಓಕೆ, ಡುಪ್ಲಿಕೇಟ್ ಎಲ್ಲ ಏನಿಲ್ಲ. ಸೊ ಹೊಸ ಕಾಲಮ್ ಆ್ಯಡ್ ಆಯಿತು. ಲೆಟ್ ಅಸ್ ಸಿ ಆಲ್ ದ ಡೇಟಾ. ಯು ಕ್ಯಾನ್ ಸಿ ಕಾಲೇಜ್ ಅಂತ ಒಂದು ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಆಗದ ಆ್ಯಂಡ್ ಎವ್ರಿವೇರ್ ಇಟ್ ಹ್ಯಾಸ್ ಬೀನ್ ಇನಿಷಿಯಲೈಸ್ ಟು ನಲ್ ವಿಚ್ ಡಸ್ ನಾಟ್ ಲುಕ್ ಗುಡ್. ಒಂದು ಆಪ್ಷನ್ ಅಪ್ಡೇಟ್ ಕಮಾಂಡ್ ಯೂಸ್ ಮಾಡಿರಿ, ಎಲ್ಲರಿಗೂ ಅಪ್ಲೈ ಆಗಬೇಕಿದು. ಯಾಕಂದ್ರೆ ಐ ನೋ ದಟ್ ಆಲ್ ದ ಸ್ಟೂಡೆಂಟ್ಸ್ ಆರ್ ಫ್ರಮ್ SBR. ಸೊ ಇನ್ ದ್ಯಾಟ್ ಕೇಸ್ ಅಪ್ಡೇಟ್ TBL student set college equal to SBR and put a semicolon. So enter ಅಂತ ಕ್ಲಿಕ್ ಮಾಡ್ತೀನಿ. ನಾವು ಯು ಕ್ಯಾನ್ ಸಿ ರೋಸ್ ಮ್ಯಾಚ್ಡ್ 4 ಚೇಂಜ್ಡ್ 4 ಅಂದ್ರೆ ಇಲ್ಲಿ ಕಂಡೀಷನ್ ಏನೂ ಅಪ್ಲೈ ಮಾಡಲಿಲ್ಲ. ಸೊ ಹೀಗಾಗಿ ಎಲ್ಲ ಸ್ಟೂಡೆಂಟ್ಸಿಂದು ಕಾಲೇಜ್ ನೇಮ್ ಹ್ಯಾಸ್ ಬೀನ್ ಸೆಟ್ ಟು SBR ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಎಲ್ಲ ಸ್ಟೂಡೆಂಟ್ಸಿಂದು ರೆಕಾರ್ಡ್ ಚೇಂಜ್ ಮಾಡಬೇಕಾಗಿತ್ತು ಅಂತಂದರೆ ಓನ್ಲಿ ಇನ್ ದ್ಯಾಟ್ ಕೇಸ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಅಪ್ಡೇಟ್ ಕಮಾಂಡ್ ವಿತೌಟ್ ವೇರ್ ಕಂಡೀಷನ್.
ಓಕೆ. ಸೊ ವೇರ್ ಕಂಡೀಷನ್ ಅಪ್ಲೈ ಮಾಡಿದ್ರಿ ಅಂದ್ರೆ ಅದು ಕಂಡೀಷನ್ ಯಾರ್ದು ಡೇಟಾ ಮ್ಯಾಚ್ ಆಗ್ತದೆ ಓನ್ಲಿ ದಟ್ ಪರ್ಟಿಕ್ಯುಲರ್ ರೆಕಾರ್ಡ್ ವಿಲ್ ಬಿ ರಿಟ್ರೀವ್ಡ್ ಆ್ಯಂಡ್ ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಈ ನಮ್ಮದು ಕ್ವೆರಿ ಏನಂತಂದ್ರೆ ಮ್ಯಾಚ್ ಮಾಡ್ತದೆ. ಸೊ ಐ ಹೋಪ್ ದ ಅಪ್ಡೇಟ್ ಕಮಾಂಡ್ is clear for everyone. So this is one record we have changed. Then we changed with update TBL student set college equal to double quotation SBR. We did not use the where condition. Sir, can we use two conditions inside this? Yes, ನೀವು ಹೆಂಗೆ ಅಲ್ಲಿ ಸೆಲೆಕ್ಟ್ ಕಮಾಂಡ್ ಯೂಸ್ ಮಾಡಿದಾಗ ಎರಡು ಕಂಡೀಷನ್ಸ್ ಅಪ್ಲೈ ಮಾಡಿಕೊಂಡು ಐ ಹ್ಯಾಡ್ ಸೆಟ್ ದ ವ್ಯಾಲ್ಯೂ. ಸೇಮ್ ವೇ ಇಲ್ಲೂ ಆ್ಯಂಡ್ ಮತ್ತು ಆರ್ ಅಂತ ಅನ್ನೋದು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಮಾಡಿಫೈ ದ records in this case. The last command in this, the fourth one, is the delete command in this case. Delete from ante use ಮಾಡ್ತೀವಿ. As the name itself indicates, this query is used to delete a record ಅಥವಾ records from the table. ಸೊ ನಿಮ್ಮದು ಟೇಬಲ್ನಾಗಿಂದ ರೆಕಾರ್ಡ್ಗಳು ಡಿಲೀಟ್ ಮಾಡಬೇಕಾಗಿದೆ, ಆ ರೋ ನನಗೆ ಬೇಕಾಗಿಲ್ಲ. ಇನ್ ದ್ಯಾಟ್ ಕೇಸ್ ವಿ ಮೇಕ್ ಯೂಸ್ ಆಫ್ ದ ಡಿಲೀಟ್ ಕಮಾಂಡ್ ಇನ್ ದಿಸ್. ಸಿಂಟ್ಯಾಕ್ಸ್ ಇಸ್ ವೆರಿ ಸಿಂಪಲ್. ಡಿಲೀಟ್ ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್. ಸೊ ಅಗೇನ್ ಹಿಯರ್ ಕಂಡೀಷನ್ ಈಸ್ ಆಪ್ಷನಲ್. ಬಟ್ ಕಂಡೀಷನ್ ಆಪ್ಷನಲ್ ನಮ್ಮ ಲೈವ್ ಪ್ರಾಜೆಕ್ಟ್ನಾಗ ಎಲ್ಲೂ ಯೂಸ್ ಮಾಡಂಗಿಲ್ಲ ರೀ. ಕಂಪಲ್ಸರಿ ವಿ ಹ್ಯಾವ್ ಟು ಯೂಸ್ ಅ ವೇರ್ ಕಂಡೀಷನ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಮ್ದು ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ನಾಗ ನನ್ ಆಫ್ ದ ಡೇಟಾ ವಿಲ್ ಬಿ ಡಿಲೀಟೆಡ್. ಯಾವ ಡೇಟಾ ನಾವು ತಪ್ಪಿನೂ ಡಿಲೀಟ್ ಮಾಡೋಂಗಿಲ್ಲ. ಸರ್ ಮತ್ತು ಬೇಕಾಗ್ಲಾರ ಡೇಟಾ ಏನು ಮಾಡ್ತೀರಿ? ಬೇಕಾಗ್ಲಾರ ಡೇಟಾನ ನಾವು ಹೈಡ್ ಮಾಡ್ತೀವಿ. ಅದು ಹೆಂಗೆ ಹೈಡ್ ಮಾಡಬೇಕು ವಿಲ್ ಲರ್ನ್ ಇಟ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್. ವಿ ಕಾಲ್ ಇಟ್ ಆಸ್ ಸಾಫ್ಟ್ ಡಿಲೀಟ್ ಅಂತ ಹೇಳ್ತೀವಿ ನಾವು ಅದನ್ನು. ಈಗ ನೀವು ಅಷ್ಟೇ ನಿಮ್ಮದೇನು ವಾಟ್ಸಪ್ನಾಗ ನೀವು ಮೆಸೇಜ್ಗಳು ಡಿಲೀಟ್ ಮಾಡೋ ಆಪ್ಷನ್ ಕೊಟ್ಟಾರ, ಡೋಂಟ್ ಥಿಂಕ್ ದಟ್ ಈಸ್ ಡಿಲೀಟೆಡ್ ಫ್ರಮ್ ದ ಡೇಟಾಬೇಸ್. ನಿಮ್ಮದು ವಾಟ್ಸಪ್ನಾಗ ಏನೇನು ಮೆಸೇಜ್ಗಳು ಮಾಡಿರ್ತೀರಿ ಅವೆಲ್ಲ ಡಿಲೀಟ್ ಅಂತ ಬಟನ್ ಒತ್ತಿರ್ತೀರಿ, ಬಟ್ ಇಟ್ ವಿಲ್ ಬಿ ದೇರ್ ಇನ್ಸೈಡ್ ದ ಡೇಟಾಬೇಸ್ ಆಫ್ ದ ವಾಟ್ಸಪ್. ಸೇಮ್ ಥಿಂಗ್ ವಿತ್ ಯುವರ್ ಜಿಮೇಲ್. ನೀವು ಯಾರೋ ನಿಮ್ಮ ಪ್ರೈಮ್ ಮಿನಿಸ್ಟ್ರಿಗೆ ಒಂದು ಮೇಲ್ ಕಳಿಸ್ತೀರಿ, ಐ ವಿಲ್ ಕಿಲ್ ಯು ಅಂತೇಳಿ. ಆಮೇಲೆ ನೀವು ಅದನ್ನು ಡಿಲೀಟ್ ಮಾಡ್ತೀರಿ ನಿಮ್ಮದು ಸೆಂಟ್ ಐಟಮ್ನಾಗ, ಅಸ್ಯೂಮಿಂಗ್ ದಟ್ ಆಯ್ತು ನನ್ನ ಡೇಟಾಬೇಸ್ನಾಗ ಡಿಲೀಟ್ ಆಗಿರ್ತದೆ ಅಂತೇಳಿ. ಡೋಂಟ್ ಅಸ್ಯೂಮ್ ಇನ್ ದ್ಯಾಟ್ ವೇ. ನನ್ ಆಫ್ ಯುವರ್ ಮೆಸೇಜಸ್ ಆರ್ ಯುವರ್ ಮೇಲ್ಸ್ ಆರ್ ಡಿಲೀಟೆಡ್. ಇಂಟರ್ನೆಟ್ನಾಗ ಏನೇ ಇನ್ಫಾರ್ಮೇಷನ್ ನೀವು ಸ್ಟೋರ್ ಮಾಡಿರಿ, ದೇ ವಿಲ್ ನೆವರ್ ಬಿ ಡಿಲೀಟೆಡ್ ಈವನ್ ಆನ್ ಯುವರ್ ರಿಕ್ವೆಸ್ಟ್. ಫೇಸ್ಬುಕ್ ಯೂಸ್ ಮಾಡ್ತೀರಿ, ಫೇಸ್ಬುಕ್ನಾಗ ಡಿಲೀಟ್ ಅಕೌಂಟ್ ಅಂತೇಳಿ ಯು ಹ್ಯಾವ್ ಎನ್ ಆಪ್ಷನ್. 100% ಟ್ರಸ್ಟ್ ಮೀ, ಅವು ಯಾವ ಡಿಲೀಟ್ ಆಗಿರಂಗಿಲ್ಲ. ನಿಮ್ಮದು ಅಕೌಂಟ್ನೂ ಅಲ್ಲೇ ಇರ್ತದೆ, ನಿಮ್ದು ಎಷ್ಟು ಪೋಸ್ಟ್ಗಳು ಕಳಿಸಿರಿ ಆ ಇನ್ಫಾರ್ಮೇಷನ್ ಇರ್ತದೆ. ನೀವು ಇರಲಿಲ್ಲ ಅಂದರೂ ಚಿಂತಿಲ್ಲ, ಈ ಜಗತ್ತಿನಾಗ ಆ ಇನ್ಫಾರ್ಮೇಷನ್ಗಳು ಇಟ್ ವಿಲ್ ಬಿ ದೇರ್ ಇನ್ಸೈಡ್ ದ ಸರ್ವರ್ಸ್ ಇನ್ ದಿಸ್ ಕೇಸ್. ಸೊ ಹಿಂಗಾಗಿ ದ ಡಿಲೀಟ್ ಕಮಾಂಡ್ ಈಸ್ ನೆವರ್ ಯೂಸ್ಡ್ ಇನ್ ದ ಲೈವ್ ಪ್ರಾಜೆಕ್ಟ್ಸ್ ಇನ್ ದಿಸ್ ಕೇಸ್. ಬಟ್ ಅಕಾಡೆಮಿಕ್ಸ್ನಾಗ ಅದ ಇನ್ ವೆರಿ ರೇರ್ ಕೇಸ್ ವಿ ಮೇಕ್ ಯೂಸ್ ಆಫ್ ದ ಡಿಲೀಟ್ ಕಮಾಂಡ್. ಸೊ ಸಿಂಟ್ಯಾಕ್ಸ್ ಇಸ್ ವೆರಿ ಈಸಿ. ಸೊ ಎಕ್ಸಾಂಪಲ್ ಫಾರ್ ದಿಸ್, ನನಗೆ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ ರೆಕಾರ್ಡ್ ಡಿಲೀಟ್ ಮಾಡಬೇಕಾಗಿತ್ತು ಅಂತಂದ್ರೆ delete from TBL student where I will go for email ID equal to arun@gmail.com. So sometimes ನನಗೆ ಬಿ ಸಿ ಎದವರಿಗೆಲ್ಲ ಕೋರ್ಸ್ ಬಿ ಸಿ ಎ ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಡಿಲೀಟ್ ಮಾಡಬೇಕಾಗಿದೆ. ಸೊ ಇನ್ ದ್ಯಾಟ್ ಕೇಸ್ ದೇರ್ ಇಸ್ ಅ ಮಲ್ಟಿಪಲ್ ರೆಕಾರ್ಡ್ ಡಿಲೀಷನ್. ಸೊ ಆವಾಗ ಡಿಲೀಟ್ ಫ್ರಮ್ TBL student where course course equal to BCA semicolon. ಸರ್ ಬಿ ಸಿ ಎ ಕ್ಯಾಪಿಟಲ್ನ ಕೊಡಬೇಕಾ ಸ್ಮಾಲ್ನ ಕೊಡಬೇಕಾ? ದಟ್ ಈಸ್ ಯುವರ್ ಚಾಯ್ಸ್. ನೀವು ಕ್ಯಾಪಿಟಲ್ನ ಕೊಟ್ಟರೆ ಎಕ್ಸಿಕ್ಯೂಟ್ ಆಗ್ತದೆ, ಸ್ಮಾಲ್ ಲೆಟರ್ಸ್ನ ಕೊಟ್ಟರು ಇಟ್ ವಿಲ್ ಎಕ್ಸಿಕ್ಯೂಟ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಐ ಆಮ್ ಯೂಸಿಂಗ್ ಅ ವೇರ್ ಕಂಡೀಷನ್ಸ್. ನಾವು ವೇರ್ ಕಂಡೀಷನ್ ಯೂಸ್ ಮಾಡಲಾರ್ದೆ ಜಸ್ಟ್ ಡಿಲೀಟ್ ಫ್ರಮ್ TBL ಸ್ಟೂಡೆಂಟ್ ಅಂತ ಹಾಕಿದೆ ಅಂತಂದ್ರೆ ನಂದು ಟೇಬಲ್ನಾಗ ಎಷ್ಟು ಸ್ಟೂಡೆಂಟ್ಸ್ ರೆಕಾರ್ಡ್ ಅದ, ಆಲ್ ದ ರೆಕಾರ್ಡ್ಸ್ ವಿಲ್ ಬಿ ಡಿಲೀಟೆಡ್ ಫ್ರಮ್ ದ ಟೇಬಲ್ ಇನ್ ದಿಸ್. ಅಫ್ಕೋರ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡೋದು ಬೇಡ. I'll just execute one record, that is delete from TBL student where course equal to BCA. So BCA ದಾಗ ಇಬ್ಬರು ಸ್ಟೂಡೆಂಟ್ ಇದ್ದಾರೆ, so I can delete their records, paste it and click on
ಎಂಟರ್. ಸೊ ಇಬ್ಬರದ್ದು ರೆಕಾರ್ಡ್ ಡಿಲೀಟ್ ಆಯಿತು. ಸರ್ ನಂಗೆ MCA ಸ್ಟೂಡೆಂಟ್ಸಿಂದ ಡಿಲೀಟ್ ಮಾಡಬೇಕಾಗ್ಯದ ಹೂ ಆರ್ ಫ್ರಮ್ ಗುಲ್ಬರ್ಗಾ. ಸೊ 2 ಕಂಡೀಷನ್ ಬರ್ತವೆ. ಸೊ 2 ಕಂಡೀಷನ್ ಬಂದಾಗ ಐ ವಿಲ್ ಮೇಕ್ ಯೂಸ್ ಆಫ್ ಡಿಲೀಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ವೇರ್ ಕೋರ್ಸ್ ಈಕ್ವಲ್ ಟು MCA ಆ್ಯಂಡ್ ಪಿನ್ ಕೋಡ್ ಈಕ್ವಲ್ ಟು 585103. 102 ಗುಲ್ಬರ್ಗಾದಾಗ ಬರ್ತದೆ. ಆವಾಗ ಏನು ಮಾಡ್ತೀವಿ, ಆ ಬ್ರ್ಯಾಕೆಟ್ ಹಾಕ್ಕೊಂಡು ಆರ್ ಪಿನ್ ಕೋಡ್ ಈಕ್ವಲ್ ಟು 58102. ಸೊ ಇಲ್ಲಿ ಆ ಪಿನ್ ಕೋಡ್ 55103 ಇದ್ರೂ ಡಿಲೀಟ್ ಆಗ್ತದೆ, 2 ಇದ್ರೂ ಡಿಲೀಟ್ ಆಗ್ತದೆ. ಬಟ್ ಕಂಪಲ್ಸರಿ ಕಂಡೀಷನ್ ಏನಪ್ಪ ಅಂತಂದ್ರೆ ಕೋರ್ಸ್ ಈಕ್ವಲ್ ಟು MCA ಇರಬೇಕು. ಸೊ ಇನ್ ದ್ಯಾಟ್ ಕೇಸ್ ಓನ್ಲಿ 1 ರೆಕಾರ್ಡ್ ಗೆಟ್ಸ್ ಡಿಲೀಟೆಡ್, ದಟ್ ಈಸ್ ದ ಡೀಟೇಲ್ಸ್ ಆಫ್ ಸಚಿನ್. ಯಾಕಂತಂದ್ರೆ ಅವನದು MCA ಕೋರ್ಸ್ ಮ್ಯಾಚ್ ಆಗ್ಯದ, ಪಿನ್ ಕೋಡ್ ಇಸ್ 55103. ಸರ್ ರಮೇಶಂದು ರೆಕಾರ್ಡ್ ಯಾಕೆ ಡಿಲೀಟ್ ಆಗಲ್ಲ? ಬಿಕಾಸ್ ಕೋರ್ಸ್ ಮ್ಯಾಚ್ ಆಗ್ಲಿಕ್ಕತ್ತದ. ಆದ್ರೆ ಅಲ್ಲಿ ಪಿನ್ ಕೋಡ್ ಏನಂತಂದ್ರೆ ಐ ಹ್ಯಾವ್ ಗಿವನ್ 55102 ಆರ್ 103 ಅಂತೇಳೀನಿ. ಬಟ್ ಅವನದು ರಮೇಶಂದು ಪಿನ್ ಕೋಡ್ ಬಂದು 55106 ಅದ. ಸೊ ಹಿಂಗಾಗಿ ಬ್ರ್ಯಾಕೆಟ್ ಒಳಗಿಂದ ಯಾವುದಾದ್ರು ಒಂದು ಟ್ರೂ ಆಗೇ ಬೇಕು, ಅದ್ರೊಳಗೆ 2 ಟ್ರೂ ಇಲ್ಲ. ಸೊ ಹಿಂಗಾಗಿ ಹಿಸ್ ರೆಕಾರ್ಡ್ ವಿಲ್ ಬಿ ಸ್ಪೇರ್ಡ್. ಸೊ ಯು ಕ್ಯಾನ್ ಸಿ ಕ್ವೆರಿ ಓಕೆ 1 ಅಫೆಕ್ಟೆಡ್ ಅಂದರೆ ಬರೀ ಸಚಿನ್ದ ರೆಕಾರ್ಡ್ ಡಿಲೀಟ್ ಆಗ್ಯದ. ಸರ್ ಹಂಗೆ ಎಲ್ಲರದು ಈಗ ಯಾರ್ಯಾರ್ದು ಇನ್ಫಾರ್ಮೇಷನ್ ನೋಡಬೇಕು, ಸೆಲೆಕ್ಟ್ I'll put star from TBL student. So you can see only 1 record is remaining, that is ರಮೇಶ್ ರೆಕಾರ್ಡ್. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಡಿಲೀಟ್ ಮಾಡ್ಬೇಕಾದ್ರೆ MCA ಇರಬೇಕು, ಅವ್ನ ಡೇಟಾ ಡಿಲೀಟ್ ಆಗಲಿ ಅಂತ ಹೇಳಿವಿ. ಸೆಕೆಂಡ್ ಟೈಮ್ನಾಗ ಕೋರ್ಸ್ MCA ಇರಲಿ, ಪಿನ್ ಕೋಡ್ 55102 ಇರ್ಬೇಕಂತ ಹೇಳಿದ್ದೆ. ಹಿಸ್ ರೆಕಾರ್ಡ್ ಈಸ್ ಸೇವ್ಡ್ ಆ್ಯಂಡ್ ದಟ್ ಡೇಟಾ ವಿಲ್ ನಾಟ್ ಬಿ, ರಮೇಶನ್ ರೆಕಾರ್ಡ್ ವಿಲ್ ನಾಟ್ ಬಿ ಡಿಲೀಟೆಡ್ ಇನ್ ದಿಸ್. ಸೊ ಹಿಂಗಾಗಿ ದಿಸ್ ಈಸ್ ಹೌ ದ ಡಿಲೀಟ್ ಆಪರೇಷನ್ಸ್ ಆರ್ ಪರ್ಫಾರ್ಮ್ಡ್. ಈಗ ಹೋಲಕ್ಕೆ ಈಗ ಎಲ್ಲರದು ಡಿಲೀಟ್ ಮಾಡಿ ಆ ರಮೇಶಿಗೆ ಒಬ್ಬದಿಗೆ ಯಾಕೆ ಇಟ್ಕೊಳ್ಳೋದು? ಐ ವಿಲ್ ಮೇಕ್ ಯೂಸ್ ಆಫ್ ಡಿಲೀಟ್ ಫ್ರಮ್ TBL ಸ್ಟೂಡೆಂಟ್. ಸೊ ಡಿಲೀಟ್ ಫ್ರಮ್ TBL ಸ್ಟೂಡೆಂಟ್ ಯೂಸ್ ಮಾಡಿದೆ ಅಂತಂದ್ರೆ ದರ್ ಇಸ್ ಓನ್ಲಿ 1 ರೆಕಾರ್ಡ್ ನಾವು ರಿಮೈನಿಂಗ್, ಈವನ್ ದಟ್ ರೆಕಾರ್ಡ್ ವಿಲ್ ಬಿ ಡಿಲೀಟೆಡ್. 1 ರೆಕಾರ್ಡೇ ಅಂತಲ್ಲ, ಡಿಲೀಟ್ ಫ್ರಮ್ TBL ಸ್ಟೂಡೆಂಟ್ ವಿಲ್ ಡಿಲೀಟ್ ಆಲ್ ದ ರೆಕಾರ್ಡ್ಸ್ ಫ್ರಮ್ ದ ಟೇಬಲ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ದ ಡಿಲೀಟ್ ಕ್ವೆರಿ ಎಕ್ಸಿಕ್ಯೂಟ್ಸ್ which removes a row or set of rows from the table in this case. So these are the golden queries which you must remember. ನಿಮ್ಮ ಹೆಸರು ಮರೆತು ಹೋದರೂ ಚಿಂತಿಲ್ಲ, ಈ ಕ್ವೆರೀಸ್ಗಳು ಮರೀಲಿಕ್ಕೆ ಹೋಗಬಾರ್ದು. ಬಿಕಾಸ್ ಇಫ್ ಯು ಡೋಂಟ್ ರಿಮೆಂಬರ್ ದೀಸ್ ಕ್ವೆರೀಸ್ ಬೈ ಸಿಂಟ್ಯಾಕ್ಸ್, ಬೈ ಕ್ವೆರಿ, ದೆನ್ ಯು ಕ್ಯಾನ್ ನೆವರ್ ಎಂಟರ್ ಇನ್ ಟು ಅ ಡೇಟಾಬೇಸ್ ಸಾಫ್ಟ್ವೇರ್ ಎಡಿಟಿಂಗ್ ಇನ್ ದಿಸ್ ಕೇಸ್. ಅಥವಾ ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗೆ ಇದು ಇವು 4 ಕ್ವೆರೀಸ್ ಗೊತ್ತಿಲ್ಲ ಅಂದರೆ ಯು ಆರ್ ಟೋಟಲಿ ಅ ಯೂಸ್ಲೆಸ್ ಪರ್ಸನ್ ಅಂತ ಅರ್ಥ ಆಗ್ತದೆ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್, ಫೋಕಸ್ ಆನ್ ದ ಸಿಂಟ್ಯಾಕ್ಸ್ ಆ್ಯಂಡ್ ನೋ ದ ವೇ ಹೌ ದ ಡೇಟಾ ಕ್ವೆರೀಸ್ ಎಕ್ಸಿಕ್ಯೂಟ್ ಇನ್ ದಿಸ್ ಕೇಸ್. ಸೊ ಎನಿ ಕ್ವೆರಿ ವಿಚ್ ಯು ಹ್ಯಾವ್ ನಾಟ್ ಎಕ್ಸಿಕ್ಯೂಟೆಡ್ ಆರ್ ಯು ವಾಂಟ್ ಮೀ ಟು ರಿಪೀಟ್, ಯು ಕ್ಯಾನ್ ಆಸ್ಕ್ ಅಗೇನ್. ಯಾವುದ್ರಿ? ಹಾಂ ರೀ, ಯಾವ್ದು ಅರ್ಥ ಆಗಿಲ್ಲ ರೀ? ಇನ್ನೊಂದು ಸತಿ ಹೇಳ್ರಿ, ನಿಮ್ಮದು ವಾಯ್ಸ್ ಡಿಸ್ಟರ್ಬೆನ್ಸ್ ಹೊಂಟದ. ಪರ್ಮನೆಂಟ್ಲಿ ಡಿಲೀಟ್ ಆಯ್ತಂದ್ರೆ ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ ರೀ, ನೆನಪಿಟ್ಕೊಂಬಿಟ್ರಿ. ಒಂದು ಸತಿ ಡಿಲೀಟೆಡ್ ಈಸ್ ಪರ್ಮನೆಂಟ್ಲಿ ಡಿಲೀಟೆಡ್. ಸೊ ದೆರ್ ಈಸ್ ನೋ ಅದರ್ ಮೆಥಡ್ ಟು ರಿಟ್ರೀವ್ ದ ಡೇಟಾ. ಓಕೆ, ಸೊ ಏನು ಅದಕ್ಕೆ ಡಿಲೀಟ್ ಮಾಡೋಕ್ಕಿಂತ ಮೊದಲು 1000 ಸರ್ತಿ ಯೋಚಿಸ್ಬೇಕು. ದೆನ್ ಓನ್ಲಿ ಯು ಹ್ಯಾವ್ ಟು ಡಿಲೀಟ್ ದ ರೆಕಾರ್ಡ್ಸ್ ಇನ್ ದಿಸ್ ಕೇಸ್. ಇಲ್ರಿ, ನಾ ಹೇಳ್ದೆ, ನೀವು ಫಸ್ಟ್ ಪಾಯಿಂಟ್ ಹೇಳ್ಬಿಟ್ಟಿನಿ, ಆಫ್ಟರ್ 3 months ಡಿಲೀಟ್ ಆಗ್ತದ ಅಂತ ಅವ್ರು ಏನು ಹೇಳಿರ್ತಾರೆ ಅದು 100% ಸುಳ್ಳದ ರೀ. ಆಲ್ ದೇರ್ ರೆಕಾರ್ಡ್ಸ್ ವಿಲ್ ಬಿ ದೇರ್ ಇನ್ಸೈಡ್ ದ ಡೇಟಾಬೇಸ್. ಓನ್ಲಿ ಥಿಂಗ್ ಇಸ್ ಯು ಕೆನಾಟ್ ಆಕ್ಸೆಸ್ ದೋಸ್ ಡೇಟಾ. ನೀವು ಅದನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಿಮ್ಮದು ಫೇಸ್ಬುಕ್ ಕಂಪ್ನಿ ನಡಿಲಿಗತ್ತದ್ದೇ ನೀವು ಕೊಡೋಂಥ ಡೇಟಾ ಮೇಲೆ.
ಸೊ ಹಿಂಗಾಗಿ ದೇ ವಿಲ್ ನೆವರ್ ಎವರ್ ಡಿಲೀಟ್ ಯುವರ್ ರೆಕಾರ್ಡ್ಸ್ ಫ್ರಮ್ ದ ಸಿಸ್ಟಮ್. ಅದಕ್ಕೆ ನಾನು ನಿಮಗೆ ಅದು ಸಾಫ್ಟ್ ಡಿಲೀಟ್ ಅಂತನೋ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಆ ಸಾಫ್ಟ್ ಡಿಲೀಟ್ ಕಾನ್ಸೆಪ್ಟ್ನಾಗ ದ ಡೇಟಾ ಈಸ್ ಡಿಲೀಟೆಡ್ ಬಟ್ ಇಟ್ ಈಸ್ ನಾಟ್ ಡಿಲೀಟೆಡ್, ಆ ರೀತಿಯಾಗಿ ಇರ್ತದೆ. ಅದು ಹೆಂಗೆ ಮಾಡ್ತಾರೆ ಅಂತೇಳಿ ಅಲ್ಲಿ ಟೆಲ್ ಯು ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಎನಿಥಿಂಗ್ ಎಲ್ಸ್, ಎನಿ ಅದರ್ ಡೌಟ್ಸ್? ಹಾಂ ಹೇಳ್ರಿ. there is no command called as modify. ಇಲ್ಲಿ ಇರೋದೇ 4 ಕಮಾಂಡ್: ಇನ್ಸರ್ಟ್, ಅಪ್ಡೇಟ್, ಡಿಲೀಟ್, ಸೆಲೆಕ್ಟ್. ಮಾಡಿಫೈ ಇಸ್ ನಥಿಂಗ್ ಬಟ್ ಇಟ್ ಇಸ್ ಚೇಂಜಿಂಗ್ ದ ಡೇಟಾ. ಅದು ಅಪ್ಡೇಟ್ ಕ್ವೆರಿ ಅಂತ ಯೂಸ್ ಮಾಡ್ತೀವಿ ರೀ. ಮಾಡಿಫೈ ಅಂತೇಳಿ ಕ್ವೆರಿ ಇಲ್ಲರಿ ನಮ್ಮ ಡೇಟಾಬೇಸ್ನಾಗ. ನಮ್ಮದು ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ನಾಗ ವಿ ಹ್ಯಾವ್ ಓನ್ಲಿ 4. ನೆಕ್ಸ್ಟ್, okay, so I hope no doubts in the today's class, no more doubts in the today's class. We'll stop at this point in the today's class.